ನಮಸ್ಕಾರ ವೀಕ್ಷಕರೇ, ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇಡೀ ವಿಶ್ವದಾದ್ಯಂತ ದೇಶದಾದ್ಯಂತ ಚರ್ಚೆಯಾಗ್ತಾ ಇರುವಂತಹ ವಿಷಯ ಒಂದೇ ಒಂದು ವಿಚಾರ, ಕೊರೋನಾ ಮಹಾಮಾರಿಯ ಬಗ್ಗೆ ಎಲ್ಲರೂ ಕೂಡ ಮಾತಾಡ್ತಾ ಇದ್ದಾರೆ. ಅದೇ ರೀತಿ ಇಡೀ ವಿಶ್ವದ ಮನುಜ ಕುಲಕ್ಕೆ ಕೊರೋನಾ ಮಹಾಮಾರಿ ಅನ್ನುವಂಥದ್ದು ದೊಡ್ಡ ಸವಾಲಾಗಿ ಪರಿಣಮಿಸಿದೆ. ಎಲ್ಲರೂ ಕೂಡ ಗೊತ್ತಿರುವಂತಹ ವಿಚಾರ. ದಿನದಿಂದ ದಿನಕ್ಕೆ ಕೊರೋನಾದ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ, ವಿಶ್ವದಾದ್ಯಂತ ಮರಣ ಮೃದಂಗ ಜಾಸ್ತಿ ಆಗ್ತಾ ಇದೆ. ನಮ್ಮ ದೇಶ ಭಾರತದಲ್ಲೂ ಕೂಡ ದಿನದಿಂದ ದಿನಕ್ಕೆ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ. ಅದರಲ್ಲೂ ಕೂಡ ವಿಶ್ವ ಆರೋಗ್ಯ ಸಂಸ್ಥೆ ಒಂದು ಮಾತು ಹೇಳುತ್ತೆ, ಇಷ್ಟು ದಿನ ನಾವು ಕೊರೋನಾದೊಂದಿಗೆ ಹೋರಾಟ ಮಾಡಬೇಕಾಗಿತ್ತು, ಕೊರೋನಾ ವಿರುದ್ಧ ಹೋರಾಟ ಮಾಡಬೇಕಾಗಿತ್ತು, ನಾವು ಜಯಗಳಿಸಬೇಕಾಗಿತ್ತು, ಆದರೆ ಆಗಿಲ್ಲ. ಇದೀಗ ನೋಡಿದ್ರೆ ಕೊರೋನಾದ ಜೊತೆ ನಾವು ಬದುಕಬೇಕಾಗಿದೆ, ಕೊರೋನಾದೊಂದಿಗೆ ನಮ್ಮ ಜೀವನ ಅನ್ನುವಂತಹ ಮಾತನ್ನ ವಿಶ್ವ ಆರೋಗ್ಯ ಸಂಸ್ಥೆ ಹೇಳ್ತಾ ಇದೆ. ಅದೇ ರೀತಿ ನಮ್ಮ ಸರ್ಕಾರ ಕೂಡ ಅದನ್ನೇ ಹೇಳ್ತಾ ಇದೆ. ಲಾಕ್ಡೌನ್ ಇತ್ತು, ಲಾಕ್ಡೌನ್ ಆಗಿ 2.5 ತಿಂಗಳುಗಳ ಕಾಲ ನಾವು ಮನೇಲಿದ್ವಿ. ಆದರೆ ಈಗ ಏಕಾಏಕಿ ಕೇಸ್ಗಳು ಜಾಸ್ತಿ ಆಗ್ತಾ ಇದ್ದಾವೆ. ಆದರೆ ಹೊರಗಡೆ ಇದ್ವಿ, ನಾವು ಏನಾಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಇನ್ನೊಂದು ಕಡೆ ದೊಡ್ಡ ಮಟ್ಟದಲ್ಲಿ ಆರ್ಥಿಕ ಬಿಕ್ಕಟ್ಟು ಇದೆ, ಸಮಸ್ಯೆ ಇದೆ, ಎಲ್ಲವೂ ಇದೆ. ಕೊರೋನಾದೊಂದಿಗೆ ನಮ್ಮ ಜೀವನ ಅನ್ನುವಂತಹ ಮಾತನ್ನ ಸರ್ಕಾರ ಹೇಳಿದೆ, ಆರೋಗ್ಯ ಸಂಸ್ಥೆಯು ಕೂಡ ಹೇಳಿದೆ. ಹಾಗಾದ್ರೆ ಹೇಗೆ ನಾವು ಜೀವನ ಮಾಡಬೇಕು, ಏನ್ ಕತೆ? ಆತ್ಮಸ್ಥೈರ್ಯ ಇಲ್ಲ, ಆತ್ಮವಿಶ್ವಾಸ ಇಲ್ಲ, ಧೈರ್ಯ ಕಡಿಮೆ ಆಗಿದೆ, ಭಯ ಆಗ್ತಾ ಇದೆ ಅನ್ನುವಂಥ ಮಾತನ್ನು ಅನೇಕ ಜನರು ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ಇವತ್ತಿನ ನಮ್ಮ ಕಾರ್ಯಕ್ರಮ ಲೈಫ್ ವರ್ಸಸ್ ಕೊರೋನಾ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿತಿನ್ ಸಾಲ್ಯಾನ್. ಎಸ್, ಲೈಫ್ ವರ್ಸಸ್ ಕೊರೋನಾ, ಕೊರೋನಾದೊಂದಿಗೆ ನಮ್ಮ ಜೀವನ ಅನ್ನುವಂತಹ ಮಾತನ್ನು ಹೇಳ್ತಾ ಇದೆ ನಮ್ಮ ಸರ್ಕಾರ. ಅದೇ ರೀತಿ ವಿಶ್ವ ಆರೋಗ್ಯ ಸಂಸ್ಥೆ. ಜೀವ ಮತ್ತು ಜೀವನ ಎರಡು ಕೂಡ ಅತಿ ಪ್ರಮುಖವಾಗಿರುವಂಥದ್ದು. ಜೀವ ಇದ್ರೆ ಜೀವನ ಮಾಡಬೇಕು, ಜೀವನ ಮಾಡಿದ್ರೆ ಮಾತ್ರ ಜೀವ ಉಳಿಯುತ್ತೆ. ಒಟ್ಟಿನಲ್ಲಿ ಜೀವನ ಅನ್ನುವಂಥದ್ದು ಈಗಿನ ಸಂದರ್ಭಗಳಲ್ಲಿ ಕಾಲಘಟ್ಟದಲ್ಲಿ ಅನಿವಾರ್ಯ ಅನ್ನುವಂಥದ್ದು ಅಷ್ಟೇ ಸತ್ಯ. ಅದೇ ರೀತಿ ನಮ್ಮ ಕಣ್ಣ ಮುಂದೆ ಹಲವಾರು ಸಮಸ್ಯೆಗಳು ಕೂಡ ಬರುತ್ತೆ. ಅದಕ್ಕೋಸ್ಕರ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಕೊರೋನಾ ವರ್ಸಸ್ ಲೈಫ್ ಅನ್ನುವಂಥದ್ದು ಏನಿದೆ, ಈ ಕಾರ್ಯಕ್ರಮ ಸಮಾಜದ ಗಣ್ಯ ವ್ಯಕ್ತಿಗಳು ಈ ಕೊರೋನಾ ಅಂದ್ರೆ ಕೊರೋನಾದ ನಂತರ ಜೀವನ, ಕೊರೋನಾ ನಂತರ ಜೀವನ ಹೇಗಿದೆ ಅಂಡ್ ಯಾವ ರೀತಿ ನಾವು ಬದುಕಬೇಕು, ಕಾಲಘಟ್ಟದಲ್ಲಿ ಅನೇಕ ಮನುಷ್ಯನ ಜೀವನದಲ್ಲಿ ಬದಲಾವಣೆಗಳಾಗಿದೆ, ಯಾವ ರೀತಿಯ ಬದಲಾವಣೆಗಳು ಮನುಷ್ಯನ ಜೀವನಕ್ಕೆ ಆರೋಗ್ಯಕರವಾಗಿರುವಂತಹ ಬದಲಾವಣೆಗಳು ಅನ್ನುವಂಥದ್ದು ಈ ಸಂದರ್ಭಗಳಲ್ಲಿ ಅತ್ಯವಶ್ಯಕ. ಯಾಕಂದ್ರೆ ನಾವು ನೋಡ್ತಾ ಇದ್ದೇವೆ, ಯುವ ಜನರು ಸುಸೈಡ್ ಮಾಡ್ಕೊಳ್ತಾ ಇದ್ದಾರೆ, ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ, ಅನೇಕ ಜನರು ಅನೇಕ ಕಾಯಿಲೆಗಳಿಗೆ ತುತ್ತಾಗ್ತಾ ಇದ್ದಾರೆ. ಕಾರಣ ಏನಂತ ನೋಡಿದ್ರೆ ಕೊರೋನಾದ ಹಿಂದಿರುವಂತಹ ಸಮಸ್ಯೆಗಳು ಅನ್ನುವಂಥದ್ದು. ಆರ್ಥಿಕ ಬಿಕ್ಕಟ್ಟು ಇದೆ, ಇನ್ನೊಂದು ಕಡೆ ಹಾಸ್ಪಿಟಲ್ಗೆ ಹೋದಾಗ ಸರಿಯಾಗಿರುವಂತಹ ಟ್ರೀಟ್ಮೆಂಟ್ ಸಿಗ್ತಾ ಇಲ್ಲ, ಕೊರೋನಾದ ಭಯ ಇದೆ, ಎಲ್ಲವೂ ಕೂಡ ಇದೆ. ಅದೇ ರೀತಿ ಈ ಸಂದರ್ಭಗಳಲ್ಲಿ ಬೇಕಾಗಿರುವಂಥದ್ದು ಆತ್ಮವಿಶ್ವಾಸ, ಆತ್ಮಸ್ಥೈರ್ಯ, ಮನೋಸ್ಥೈರ್ಯ ವೃದ್ಧಿ ಆಗುವಂತಹ ಒಂದು ಕಾರ್ಯಕ್ರಮಗಳು. ಅದೇ ರೀತಿ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂತಹ ವ್ಯಕ್ತಿ ಇದ್ದಾರೆ. ನಾನು ಆಗ್ಲೇ ಹೇಳ್ತೇನೆ, ಎಲ್ಲರೂ ಕೂಡ ಗೊತ್ತಿರುವಂತಹ ವ್ಯಕ್ತಿ ಇವತ್ತು ನಮ್ಮ ಜೊತೆ ಇದ್ದಾರೆ. ವೈದ್ಯೋ ನಾರಾಯಣ ಹರಿ ಅನ್ನುವಂತಹ ಮಾತೇನಿದೆ, ಆ ಮಾತಿಗೆ ಸೂಕ್ತವಾಗಿರುವಂತಹ ವ್ಯಕ್ತಿ. ವೈದ್ಯಕೀಯ ಕ್ಷೇತ್ರದಲ್ಲಿ ಅಚ್ಚರಿಯ ಕೆಲಸಗಳನ್ನು ಮಾಡಿರುವಂತಹ ವ್ಯಕ್ತಿ. ಅದೇ ರೀತಿ ವೈದ್ಯಕೀಯ ಕ್ಷೇತ್ರದಲ್ಲಿ ಅನೇಕ ಜನರು ಇವರನ್ನು ಹಿಂಬಾಲಿಸುವವರೇ ಜಾಸ್ತಿ. ಅದೇ ರೀತಿ ಅನೇಕ ಜನರು ಹೇಳ್ತಾರೆ, ಇವರು ವೈದ್ಯರಲ್ಲ, ನನ್ನ ಪಾಲಿನ ದೇವರು ಅನ್ನುವಂತಹ ಮಾತನ್ನು. ಎಸ್, ನಮ್ಮ ಜೊತೆ ಇದ್ದಾರೆ ದಕ್ಷಿಣ ಭಾರತದ ಖ್ಯಾತ ಎಲುಬು ತಜ್ಞರಾಗಿರುವಂತಹ ಡಾಕ್ಟರ್ ಶಾಂತರಾಮ್ ಶೆಟ್ಟಿ ಅವರು, ಇವತ್ತಿನ ಲೈಫ್ ವರ್ಸಸ್ ಕೊರೋನಾದ ಗಣ್ಯ ವ್ಯಕ್ತಿ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಎಸ್, ಡಾಕ್ಟರ್ ಶಾಂತರಾಮ್ ಶೆಟ್ಟಿ ಅವರು ಇದ್ದಾರೆ ಅಂತ ಬಂದಾಗ ಅನೇಕ ಜನರು ಎಕ್ಸ್ಪೆಕ್ಟ್ ಮಾಡ್ತಾರೆ, ಜೀವನದಲ್ಲಿ ಬದುಕಲು ಇನ್ನಷ್ಟು ಉತ್ಸಾಹ, ಹುಮ್ಮಸ್ಸು ಸಿಗುತ್ತೆ, ಅವರ ಮಾತುಗಳಲ್ಲಿ ಒಂದು ಅಂತಹ ಅದ್ಭುತವಾಗಿರುವಂತಹ ಶಕ್ತಿ ಇದೆ ಅನ್ನುವಂಥದ್ದು. ಎಸ್, ಮಾತನಾಡಬೇಕು. ತಾವು ಕೂಡ ಕಾರ್ಯಕ್ರಮ ನೋಡ್ತಾ ಇದ್ದೀರಾ. ಮೊದಲನೇದಾಗಿ ಡಾಕ್ಟರ್ ಶಾಂತರಾಮ್ ಶೆಟ್ಟಿ ಸರ್, ಹೇಗಿದ್ದೀರಾ ಸರ್? ನಮಸ್ಕಾರ. ಚೆನ್ನಾಗಿದ್ದೀರಾ ಅಲ್ವಾ ಸರ್? ಈ ಒಂದು ನಾನು ಕೂಡ ಚೆನ್ನಾಗಿದ್ದೇನೆ ಸರ್. ಆದ್ರೆ ಎಲ್ಲೋ ಒಂದ್ ಕಡೆ ಕೊರೋನಾ ಅಂತ ಬಂದಾಗ ತುಂಬಾ ಭಯ, ಆತಂಕ ಎಲ್ಲವೂ ಕೂಡ ಇತ್ತು ಸರ್. 2.5 ತಿಂಗಳುಗಳ ಕಾಲ ನಾವು ಮನೇಲಿದ್ವಿ, ಏನಾಗುತ್ತೆ ಗೊತ್ತಾಗ್ತಾ ಇಲ್ಲ. ಅಂದ್ರೆ ಇಡೀ ವಿಶ್ವಕ್ಕೆ ಬಂದಂತಹ ರೋಗ ಇದು, ವೈರಸ್. ಯಾವ ರೀತಿ ನೋಡ್ತೀರಾ ಸರ್ ಕೊರೋನಾ ಅಂತ ಬಂದಾಗ ಫಸ್ಟ್ ರಿಯಾಕ್ಷನ್ ಸರ್, ಡಾಕ್ಟರ್ ಶಾಂತರಾಮ್ ಶೆಟ್ಟಿ ಅವರ ಒಂದು ಮೈಂಡ್ ಸೆಟ್ ಅಲ್ಲಿ ಕೊರೋನಾ ಅಂತ ಬಂದಾಗ ಸರ್? ಅದೇ ಕೊರೋನಾ ಅಂತ ಹೇಗೆ ಅದು ಉದ್ಭವವಾಯಿತು, ವುಹಾನ್ ಎಂಬ ನಗರದಲ್ಲಿ, ಚೈನಾದಲ್ಲಿ ಉದ್ಭವವಾಯಿತು. ವೆಟ್ ಮಾರ್ಕೆಟ್ನಲ್ಲಿ, ಮಾಂಸ ಮೀನುಗಳ ಮಾರ್ಕೆಟ್ನಲ್ಲಿ ಅದು ಉದ್ಭವವಾಯಿತು. ಆದರೆ ದುರಾದೃಷ್ಟವಶಾತ್ ಚೈನಾದವರು ಸಾಧಾರಣ ನವೆಂಬರ್ 17ರಂದೇ ಅದರ ವಿಶ್ವಕ್ಕೆ ತಿಳಿಸಿದ್ರು. ಆದರೆ ವಿಶ್ವ ಸಂಸ್ಥೆ, ಆರೋಗ್ಯ ಸಂಸ್ಥೆ ಇಡೀ ಲೋಕಕ್ಕೆ ಅದನ್ನು ತಿಳಿ ಮಾಡಿಸಿದ್ದು ಸಾಧಾರಣ ಡಿಸೆಂಬರ್ ಎಂಡಿಗೆ. ಸಾಧಾರಣ ಒಂದು 5-6 ವಾರಗಳ ಅಂತರ ಇತ್ತು. ಹಾಗೆ ಯಾರಿಗೂ ನಮ್ಗೇನು ಗೊತ್ತಿರಲಿಲ್ಲ. ನಾನೇ ಒಬ್ಬ ವ್ಯಕ್ತಿಯಾಗಿ ಹಲವು ಕಡೆ ಕಾನ್ಫರೆನ್ಸಿಗೆ ಹೋಗಿದ್ದೇನೆ. ಅದು ಯಾವಾಗ ಫೆಬ್ರವರಿ ಎಂಡಿನವರೆಗೆ, ಸಾಧಾರಣ ಫೆಬ್ರವರಿ ಮೊದಲಿಗೆ ಫೆಬ್ರವರಿ ಎಂಡಿನವರೆಗೆ ಏರ್ಪೋರ್ಟ್ ಎಲ್ಲ ಫುಲ್ ಆಗಿತ್ತು, ಬೇರೆ ಬೇರೆ ಕಡೆ ಜನರೆಲ್ಲ ಇದ್ರು. ಆದರೆ ನಮಗೆ
ಇದೇ ಇರಲಿಲ್ಲ. ಒಂದು ಅಂಶ ಇತ್ತು, ಚೈನಾದಲ್ಲಿ ಇಂಥ ಒಂದು ಉದ್ಭವ ಆಗಿದೆ. ಆದರೆ ಇಡೀ ಲೋಕದಲ್ಲಿ ಎಣಿಸಿದ್ದು ಅದು ಇಬೋಲದ ಹಾಗೆ ಅಥವಾ ಸಾರ್ಸಿನ ಹಾಗೆ ಅಥವಾ ಬೇರೆ ಬೇರೆ ಟೈಪ್ ಆಫ್ ವೈರಸ್ಸಿನ ಹಾಗೆ ಒಂದು ಸಾಧಾರಣ ಒಂದು 2-3 ವಾರ ಇದ್ದು ಹೋಗ್ತದೆ ಅಂತ. ಸಾಧಾರಣ ಒಂದು 40,000-50,000 ಜನರನ್ನು ಸಾಯಿಸಿ ಸರಿಯಾಗ್ತೇವೆ ನಾವು. ಒಂದು ಕಡೆ ವಿಷದ ಒಂದು ಕಡೆ ಇರ್ತದೆ. ಆದರೆ ಸಾಧಾರಣ ಮಾರ್ಚ್ 20 ಹಾಗೆ ಇಡೀ ದೇಶಕ್ಕೆ ಅದು ಹರಡಿ ಹೋಯ್ತು. ಇಡೀ ಇಟಲಿಯವರು, ಸ್ಪೇನ್ನವರು, ಅಂದರೆ ಅವರು ಹೆಚ್ಚಿನವರು ಚೈನಾಕ್ಕೆ ಹೋಗಿ ಬರ್ತಿದ್ದವರು ಅಥವಾ ಟೂರಿಸ್ಟ್ ಬರ್ತಿದ್ದವರು ಅಥವಾ ಬಿಸ್ನೆಸ್ ಇದ್ದವರು. ಇಟಲಿ, ಸ್ಪೇನ್ನವರಿಗೆ ಒಳ್ಳೆ ಅಲ್ಲಿಯ ಆರೋಗ್ಯ ಸಂಸ್ಥೆಗಳು ಬಹಳ ಒಳ್ಳೆ ಸಂಸ್ಥೆಗಳು, ಆಸ್ಪತ್ರೆಗಳು ಬಹಳ ಒಳ್ಳೆ ಸಂಸ್ಥೆಗಳು. ಆದರೆ ಅವರಿಗೆ ಏನು ಮಾಡ್ಲಿಕ್ಕೆ ಆಗಲಿಲ್ಲ. ಜರ್ಮನಿಗೆ ಏನು ಮಾಡ್ಲಿಕ್ಕೆ ಆಗಲಿಲ್ಲ. ಅದರ ಮೇಲೆ ಅಮೆರಿಕಕ್ಕೆ ಏನು ಮಾಡ್ಲಿಕ್ಕೆ ಆಗಲಿಲ್ಲ. ಹಾಗಾಗಿ ಇವತ್ತಿನ ಪರಿಸ್ಥಿತಿಯಲ್ಲಿ ನಾವು ಶುರುವಿಗೆ ಎಣಿಸಿದ್ದು, ನಮ್ಮ ಪ್ರೈಮ್ ಮಿನಿಸ್ಟರ್ ಶುರುವಿಗೆ ನನಗೆ ನೆನಪಿದ್ದಾಗೆ ಅದು 24ರಂದು ಜನತಾ ಅದ್ರ ಮೇಲೆ ನಾವೆಲ್ಲ ಆಸ್ಪತ್ರೆಗೆ ಹೋಗುದು ಬಿಟ್ಟಿತ್ತು. 23ಕ್ಕೆ 24ಕ್ಕೆ ಅವರು ಇಡೀ ಲಾಕ್ಡೌನ್ ಅಂತ ಘೋಷಿಸಿದ್ರು. ಅದು 25ರಿಂದ ಘೋಷಿಸಿದ್ರು 15 ದಿವಸ. ನಾವೆಲ್ಲ ಎಣಿಸಿದ್ದು ಇದು 15 ದಿವಸ ಇರ್ತದೆ ಅಂತ. ಆದರೆ ಆ 15 ದಿವಸ ಹೋಗಿ 1 ತಿಂಗಳಾಯ್ತು, 1 ತಿಂಗಳಾಗಿ 1.5 ತಿಂಗಳಾಯ್ತು, 1.5 ತಿಂಗಳಿಂದ 2 ತಿಂಗಳಾಯ್ತು. ಈಗ 2 ತಿಂಗಳಲ್ಲಿ ನಾವು ಮುಂಚಿನ ಒಂದು ಸನ್ನಿವೇಶ ನೋಡಿದರೆ ಪ್ರತಿ ದೇಶದಲ್ಲೂ ಅದು ಹೆಚ್ಚಾಗಿದೆ ಹೊರತು ಕಮ್ಮಿ ಆಗಿದೆ. ಬಹಳಷ್ಟು ಜನರು ಸತ್ತಿದ್ದಾರೆ, ಬಹಳಷ್ಟು ಜನರು ಕಷ್ಟಪಟ್ಟಿದ್ದಾರೆ. ನೀವು ಹೇಳಿದಾಗೆ ಬಹಳಷ್ಟು ಜನರು ಜೀವನ ಅವರೇ ತೆಗೆದುಕೊಂಡಿದ್ದಾರೆ, ಸುಸೈಡ್ ಮಾಡಿದ್ದಾರೆ. ಬಹಳ ಬಹಳ ದುರದೃಷ್ಟವಶಾತ್. ಇದು ಯಾಕೆ ಹೀಗೆ ಆಯ್ತಂದ್ರೆ ಜನರಲ್ಲಿ ಭಯ. ನೀವು ಮೀಡಿಯಾದವರು ಹಾಕಿದ ಕೂಡಲೇ ಅದು ಕೊರೋನಾದ, ಈಗ ಕೊರೋನಾ ಅಂದ್ರೆ ಲ್ಯಾಟಿನ್ ನಲ್ಲಿ ಕಿರೀಟ ಅಂತ, ಕೊರೋನಾ ಅಂದ್ರೆ ಕಿರೀಟ. ಅದು ಇದರಲ್ಲಿ ಗ್ರೀಕ್ ನಲ್ಲಿ ಅದು ಗಾರ್ಲೆಂಡ್ ಅಂತ. ಬಹಳ ಒಳ್ಳೇದು 2 ಕಿರೀಟವು ಗಾರ್ಲೆಂಡ್ ಬಹಳ ಒಳ್ಳೆ ವಿಷಯಗಳು. ಆದ್ರೆ ಈ ಕೊರೋನಾದ ಚುಚ್ಚು ನೋಡಿದ್ರೆ ಜನರಲ್ಲಿ ಅದು ಹೆದರಿಕೆ ಆಗಿ ಹೋಯ್ತು. ಅಂದ್ರೆ ಹೇಗೆ ಅದು ಇಟಲಿಯಲ್ಲಿ ಮತ್ತು ಸ್ಪೇನ್ನಲ್ಲಿ ಇಷ್ಟು ಜನರನ್ನು ಕೊಂದ ಮೇಲೆ ಇನ್ನು ನಮ್ಮ ದೇಶ ಹೇಗಾಗಬೇಕು? 330 ಮಿಲಿಯನ್ ಜನರಿದ್ದ ನಮ್ಮ ದೇಶ, ನಾವು ಅದನ್ನು ಹೇಗೆ ನಿಭಾಯಿಸಲ್ಲ. ಆದರೆ ನಾವು ಸಾಧಾರಣ ಮಟ್ಟಿಗೆ ನಿಭಾಯಿಸ್ತೇವೆ ಬೇರೆ ಬೇರೆ ದೇಶಕ್ಕಿಂತ. ಆದರೆ ಇನ್ನು ಹೇಗೆ ಅದು ಆಗ್ತದೆ, ಹೇಗೆ ಅದನ್ನು ನಾವು ಬದುಕಿಕೊಳ್ಳಬೇಕು, ಹೇಗೆ ಅದನ್ನು ನಿಭಾಯಿಸಬೇಕು ಎಂಬುದು ನಮ್ಮೆಲ್ಲರ ಮೇಲೆ ಹೊಂದಿದೆ. ನಿಜವಾಗ್ಲೂ ಸರ್, ವೆರಿ ಇಂಟ್ರೆಸ್ಟಿಂಗ್. ತಾವು ಮಾತನಾಡುವಾಗ ಒಂದು ಮಾತು ಹೇಳಿದ್ರಿ. ಈಗ ನಮ್ಮ ಸದ್ಯದ ನಮ್ಮ ದೇಶದ ಪರಿಸ್ಥಿತಿಯ ಬಗ್ಗೆ, ದೇಶ ಈ ಒಂದು ಕೊರೋನಾ ಅಂತ ಬಂದಾಗ ನಿಭಾಯಿಸಿದ್ರಲ್ಲಿ ಮೊದಲ ಹಂತದಲ್ಲಿ ತುಂಬಾ ಚೆನ್ನಾಗಿ ನಿಭಾಯಿಸ್ತಾ ಇತ್ತು ಅನ್ನುವಂಥದ್ದು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ದಿನಕ್ಕೆ ಕೇಸ್ಗಳು ಜಾಸ್ತಿ ಆಗ್ತಾ ಇದೆ, ಡೆತ್ ರೇಟ್ ಸ್ವಲ್ಪ ಕಡಿಮೆ ಇದೆ, ಆದ್ರೆ ಸೋಂಕಿತರ ಸಂಖ್ಯೆ ಜಾಸ್ತಿ ಆಗ್ತಿದೆ, ಭಯ ಇದೆ. ಸರ್, ತಮ್ಮ ಪ್ರಕಾರ ನಮ್ಮ ದೇಶ ಈ ಒಂದು ಕೊರೋನಾ ಅಂತ ಬಂದಾಗ ನಿಭಾಯಿಸಿದಂತಹ ಒಂದು ವೇ ಚೆನ್ನಾಗಿತ್ತ ಅಂತ ಹೇಳಿ? ಹೌದು, ಲಾಕ್ಡೌನ್ ಮಾಡಿದ್ದು ಒಳ್ಳೇದಾಯ್ತು. ಅಂದ್ರೆ ಇಲ್ಲಾದ್ರೆ ಇನ್ನು ಈಗ ನಾವು ಬಹಳ ಬೇಸರ ಆಗ್ತದೆ. ಈಗ ಲಾಕ್ಡೌನ್ ಪರಿಸ್ಥಿತಿಯಲ್ಲಿ ನೋಡಿ, ಈಗ ಎಲ್ಲರೂ ಮಾಸ್ಕ್ ಹಾಕೊಳ್ಬೇಕು, ಎಲ್ಲರೂ ಕೈ ತೊಳೆದುಕೊಳ್ಬೇಕು, ಎಲ್ಲರೂ ಆದಷ್ಟು ಹೊರಗೆ ಹೋಗಬಾರ್ದು, ಆದಷ್ಟು ನೀವು ಶುಚಿತ್ವವನ್ನು ಕಾಪಾಡಬೇಕು. ಇದೆಲ್ಲವನ್ನು ಮಾಡಿದ್ರು ಕೂಡ ಮಾಸ್ಕ್ ಹಾಕೊಳ್ಳುವುದೇ ಇಲ್ಲ ಜನರು. ನೀವು ಈಗ ರಸ್ತೆಯಲ್ಲಿ ನೀವು ಹೋದ್ರೆ, ನಾನು ಯಾವಾಗಲೂ ಆಚೆ ಈಚೆ ಹೋಗುವಾಗ ಕೌಂಟ್ ಮಾಡ್ತೇನೆ, 30% ಜನರು ಈಗಲೂ ಮಾಸ್ಕ್. ಅದು ಬೇಸಿಕ್. ಅಂದ್ರೆ ಆ ವೈರಾಣುಗಳು ಬರುವುದೇ ಒಂದೇ ಸೀನಿದ್ರೆ ಅಥವಾ ಜೋರಾಗಿ ಮಾತಾಡಿದರೆ ಅಥವಾ ಉಗುಳಿನಿಂದ ಬಿಂಬುಗಳು ಹೋಗಿ ಇನ್ನೊಬ್ನಲ್ಲಿ ಸೇರ್ತವೆ. ಅದನ್ನು ನಾವು ಮಾಸ್ಕ್ ಹಾಕಿದ್ರೆ ಬಹಳಷ್ಟು ಮಟ್ಟಿಗೆ ಅದನ್ನು ತಡೆಗಟ್ಟಬಹುದು. ಇದು ಬಹಳ ಸಿಂಪಲ್. ನಾವು ಶುರುವಿಂದ ಅದನ್ನು ಮಾಡಿದ್ರೆ ಇದನ್ನು ಬಹಳಷ್ಟು ತಡೆಗಟ್ಟಬಹುದು. ಈವನ್ ಅಮೆರಿಕದವರು ಅದನ್ನು ಪಾಲಿಸಲಿಲ್ಲ, ಸ್ಪೇನ್ನವರು ಪಾಲಿಸಲಿಲ್ಲ, ಇಟಲಿಯವರು ಪಾಲಿಸಲಿಲ್ಲ, ಇಂಗ್ಲೆಂಡ್ನವರು ಪಾಲಿಸಲಿಲ್ಲ. ಇಂಗ್ಲೆಂಡ್ನವರು ಲಾಸ್ಟ್ ಅದು ಬರುವವರೆಗೆ ಏರೋಪ್ಲೇನ್ ಅವರ ಏರ್ಪೋರ್ಟಿಗೆ ಲಾಸ್ಟ್ ವರೆಗೆ ಬರ್ತಿತ್ತು. ಹಾಗಾಗಿ ಅದು ಭಾರಿ ಹಬ್ಬಿ ಹೋಯ್ತು. ಆದ್ರೆ ನಮ್ಮ ದೇಶದ ಪರಿಸ್ಥಿತಿ ಅದು ಬೇರೆ. ಈಗ ನಾವು ಸ್ಟ್ಯಾಟಿಸ್ಟಿಕ್ಸ್ ನೋಡಿದ್ರೆ 0.5% ಜನ, ಅಂದ್ರೆ ಈಗ ಸಾಧಾರಣ 3 ಲಕ್ಷ ಜನರು ಪೀಡಿತರಾಗಿದ್ದಾರೆ ನಮ್ಮ ದೇಶದಲ್ಲಿ. ಅದರಲ್ಲಿ 1.5 ಲಕ್ಷ ಜನರು ಬರೀ 5 ಸಿಟಿಗಳಿಂದ ಅರ್ಧದಷ್ಟು ಜನ. ಅಂದ್ರೆ ನಮ್ಮ ಹಳ್ಳಿಗಳಲ್ಲಿ ಇನ್ನೂ ಅದು ಹಬ್ಬಲಿಲ್ಲ. ನಮ್ಮ ಸಣ್ಣ ಪಟ್ಟಣಗಳಲ್ಲಿ ನಾವು ಈಗ ಮಂಗಳೂರಿನಲ್ಲಿ ಇರಬಹುದು, ಉಡುಪಿಯಲ್ಲಿ 0 ಇತ್ತು. ಈಗ ಪಾಪ
1,000ಕ್ಕೆ ಹೋಗಿ. ಹೌದು ಹೌದು ಅದು ಬಂದದ್ದು ಅಂದ್ರೆ ಬೊಂಬಾಯಿಯವರು ಬಂದು, ಅದಕ್ಕೆ ಬೇರೆ ಉಪಾಯ ಇರ್ಲಿಲ್ಲ. ಬೊಂಬಾಯಿಯವರು ಬರ್ಬೇಕು, ನಮ್ಗೆ ಬೇರೆ ಉಪಾಯ ಇಲ್ಲ, ಏನ್ ಮಾಡುದು? ಅವ್ರು ಎಲ್ಲಿಗೆ ಹೋಗುದು? ಬೊಂಬಾಯಿಯವರು ಎಲ್ಲಿಗೆ ಹೋಗುದು? ಅವರ ಊರಿಗೆ ಬರಬೇಕು. ವೆರಿ ಬ್ಯೂಟಿಫುಲ್ ಸರ್. ಈ ಸಂದರ್ಭಗಳಲ್ಲಿ ಈ ಒಂದು ಪ್ರಶ್ನೆ ಕೇಳಬೇಕು ತಮ್ಮ ಹತ್ರ. ಅಂಡ್ ಅದೇ ರೀತಿ ವೀಕ್ಷಕರು ಕಾರ್ಯಕ್ರಮ ನೋಡ್ತಾ ಇದ್ರೆ ತಮ್ಮಲ್ಲೂ ಕೂಡ ಅನೇಕ ಪ್ರಶ್ನೆಗಳಿದೆ. ಅಂಡ್ ಡಾಕ್ಟರ್ ಶಾಂತಾರಾಮ್ ಶೆಟ್ಟಿ ಅವ್ರ ಜೊತೆ ಮಾತಾಡಬೇಕು. ಅಂಡ್ ಈ ಸಂದರ್ಭಗಳಲ್ಲಿ ನಾವು ಯಾವ ರೀತಿ ಇರಬೇಕು, ನಮ್ಮ ಕರ್ತವ್ಯಗಳೇನು, ನಮ್ಮ ಜವಾಬ್ದಾರಿ, ನಾವು ಯಾವ ರೀತಿ ಪಾಸಿಟಿವ್ ಎನರ್ಜಿಯಿಂದ ಇರಬೇಕು ಅನ್ನುವಂತ ಒಂದು ಮಾತುಗಳು ಕೇಳಬೇಕು ಅಂತ ಇದ್ರೆ ಕರೆ ಮಾಡಬಹುದು, ನೇರವಾಗಿ ಮಾತನಾಡಬಹುದು. ತಮ್ಮ ಪ್ರಶ್ನೆಗಳು ಕೂಡ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಡಾಕ್ಟರ್ ಶಾಂತಾರಾಮ್ ಶೆಟ್ಟಿ ಅವರ ಜೊತೆಯಲ್ಲಿ. ಅದೇ ರೀತಿ ಡಾಕ್ಟರ್ ಶಾಂತಾರಾಮ್ ಶೆಟ್ಟಿ ಅವರೇ ತಾವೊಂದು ಮಾತು ಹೇಳಿದ್ರೆ ವೆರಿ ಇಂಟ್ರೆಸ್ಟಿಂಗ್. ಈಗಿನ ಕಾಲಘಟ್ಟದಲ್ಲಿ ಅಂದ್ರೆ ಹೊರ ದೇಶಗಳು, ಹೊರ ರಾಜ್ಯದಿಂದ ನಮ್ಮ ಊರಿಗೆ ಬರುವವರು, ಅಂದ್ರೆ ಉಡುಪಿ ಮಂಗಳೂರಿಗೆ ಬರುವವರು, ಇಡೀ ದೇಶದಲ್ಲಿ ಈ ಪ್ರಕ್ರಿಯೆ ಆಗ್ತಾ ಇದೆ, ರಾಜ್ಯದಲ್ಲಿ ಪ್ರಕ್ರಿಯೆ ಆಗ್ತಾ ಇದೆ. ಅಂದ್ರೆ ಎಲ್ಲೂ ಕೂಡ ಇಂತಹ ಪ್ರತಿರೋಧ ಕಾಣ್ತಾ ಇರಲಿಲ್ಲ. ಆದ್ರೆ ಮಂಗಳೂರು ಮತ್ತು ಉಡುಪಿ ಈ ಒಂದು ಭಾಗದಲ್ಲಿ, ನಮ್ಮ ಕರಾವಳಿಯ ಭಾಗದಲ್ಲಿ ಹೊರ ದೇಶ, ಹೊರ ರಾಜ್ಯದಿಂದ ಬರ್ತಾರೆ ಅಂತ ಬಂದಾಗ ಇಲ್ಲಿಯ ಜನರು ಪ್ರತಿಭಟಿಸಿದ್ರು. ಕ್ವಾರಂಟೈನ್ ಮಾಡಿದಾಗ ಇಲ್ಲ ಹರಡುತ್ತೆ ಅನ್ನುವಂಥ ಪ್ರತಿಭಟಿಸಿದ್ರು. ಈ ಎಲ್ಲಾ ಕಾರಣಗಳು, ತಾಯಿ ಮತ್ತು ತಾಯಿನಾಡು ಕಷ್ಟ ಬಂದಾಗ ನೆನಪಿಗೆ ಬರುತ್ತೆ ಅನ್ನುವಂಥದ್ದು. ಆದ್ರೆ ಅವರಿಗೆ ಹೊರ ದೇಶದಲ್ಲಿರುವಂತಹ ನಮ್ಮವರಿಗೆ ತುಂಬಾನೇ ಬೇಸರ ಆಯ್ತು ಈ ಒಂದು ಸಂಗತಿಗಳು ನೋಡಿದಾಗ. ಬಹಳ ಒಂದು ದುರಾದೃಷ್ಟ ಪರಿಸ್ಥಿತಿ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಜಿಲ್ಲೆ, ಇವನ್ ಕಾಸರಗೋಡು ಜಿಲ್ಲೆ ಅಥವಾ ಅದರ ಮೇಲೆ ಕೇರಳದ ಜಿಲ್ಲೆಗಳು, ಅದು ಒಂದು ಇಕನಾಮಿಕಲಿ ಈ ಪರಿಸ್ಥಿತಿಗೆ ಅದು ಮುಟ್ಟಿದ್ರೆ ಅದು ನಮ್ಮ ಸಾಧಾರಣ ಒಂದು 20% ಜನರು ಹೊರದೇಶದಲ್ಲಿದ್ದಾರೆ. ಈಗಲೂ ನಮ್ಮ ಬ್ಯಾಂಕುಗಳು ಇಷ್ಟು ಮುಂದೆ ಬರಬೇಕಾದ್ರೆ ಅದು ನಮ್ಮ ಈ 20% ಜನರು ಪಾಪ ದುಬೈಗೆ ಹೋಗಿಯೋ, ಅಬುದಾಬಿಗೆ ಹೋಗಿಯೋ, ಸೌದಿ ಅರೇಬಿಯಾಗೆ ಹೋಗಿಯೋ, ಇಲ್ಲಾಂದ್ರೆ ಬೇರೆ ಬೇರೆ ದೇಶಗಳಿಗೆ ಹೋಗಿ ದುಡಿದು ತಂದೆ ತಾಯಿಯನ್ನು ನೋಡ್ಕೊಳ್ಳಿಕ್ಕೆ ಇಲ್ಲಿ ದುಡ್ಡು ಕಳಿಸಿದ್ರು, ಇಲ್ಲಿ ಬಂದು ಮನೆ ಕಟ್ಟಿದ್ದಾರೆ, ಇಲ್ಲಿ ಬಂದು ಬೇಕಾದ ಶಾಲೆಗೆ ಸಹಾಯ ಮಾಡಿದ್ದಾರೆ, ಇಲ್ಲಿ ಬಂದು ಬೇರೆ ಬೇರೆ ವಿಷಯಗಳನ್ನು ಅವರು ಮಾಡಿದ್ದಾರೆ. ಆದ್ರೆ ಈ ಕಷ್ಟ ಪರಿಸ್ಥಿತಿಯಲ್ಲಿ ಅವರು ಬರುವಾಗ ಅಯ್ಯೋ ನೀನ್ ಬರಬೇಡ ಅಂತ ಹೇಳುದು ಬಹಳ ಕಷ್ಟ, ಬಹಳ ತಪ್ಪ. ಅಂದ್ರೆ ಅದು ಹೆದರಿಕೆ. ನಾವು ಯಾಕೆ ಇದನ್ನು ನಾನು ಈಗ ಹೇಳ್ತಾ ಇದ್ರಿ, ಇದೆಲ್ಲ ಉದ್ಭವ ಆದ ಹೆದರಿಕೆಯಿಂದ. ಕೊರೋನಾದಲ್ಲಿ ಯಾರು ಹೆದರಬಾರ್ದು. ಕೊರೋನಾದಲ್ಲಿ ಈಗದ ಲೆಕ್ಕಾಚಾರದ ಪ್ರಕಾರ 80% ಅದು ಮೈಲ್ಡ್ ವೆರೈಟಿ. ಈವನ್ ಪಾಸಿಟಿವ್ ಬಂದ್ರು, ಕೊರೋನಾ ಟೆಸ್ಟ್ ನಲ್ಲಿ ಪಾಸಿಟಿವ್ ಬಂದ್ರು, ಈವನ್ ಡೆಡ್ ವೈರಸ್ ಮೂಲಕ ಅದು ಬರ್ಬಹುದು. ಅವರು ಹಬ್ಬುದು ಇಲ್ಲ ಅದನ್ನು. ಆದ್ರೆ ಒಂದು ಅದರಲ್ಲಿ ಅರ್ಧ ಅಂಶ ಜನರು ಅದನ್ನು ಹಬ್ಬಬಹುದು. ನಾವು ಡೆಡ್ ವೈರಸ್ ಅಂತ ಹೇಳಿದ್ರೆ ಆ ವೈರಸ್ ಡೆಡ್ ಆಗಿದೆ, ಆದ್ರೆ ನಾವು ಟೆಸ್ಟ್ ಮಾಡುವಾಗ ವೈರಸ್ ನಾವು RNA ನೋಡುವಾಗ ಅದರಲ್ಲಿ ಇರ್ತದೆ, ಪಾಸಿಟಿವ್ ಬರ್ತದೆ. ಅದಕ್ಕೆ ಹೆದರ್ಬೇಕಂತಿಲ್ಲ. ಕೊರಿಯಾದವರು ಅದು ಟೆಸ್ಟ್ ಮಾಡಿ ಅದನ್ನು ತಿಳಿಸಿದ್ದಾರೆ. ಹಾಗಾದ್ರೆ ಸರ್ ಹಾಗಾದ್ರೆ ಕುತೂಹಲ ಗಂಭೀರ ಅಂದ್ರೆ ಇಲ್ಲಿ ಅನೇಕ ಜನರು ಸಾವನ್ನಪ್ತಾರೆ ಅಥವಾ ಇನ್ನಿತರ ಕಾರಣಗಳಿಂದ ಸಾವನ್ನಪ್ತಾರೆ. ಅದು ನೋಡಿದಾಗ ಕೊರೋನಾ ಟೆಸ್ಟ್ ಮಾಡಬೇಕು, ಕೊರೋನಾ ಇರುತ್ತೆ ಪಾಸಿಟಿವ್. ಹೌದು, ಅದು ಪಾಸಿಟಿವ್ ಅಂದ್ರೆ 80% ಜನರು ಯಾವ ಹೆದರಿಕೆಯೂ ಇಲ್ಲ ಅವರಿಗೆ. 10% ಜನರು ಮಿಡ್ಲ್ ವೆರೈಟಿ ಅಂದ್ರೆ ವೈರಲ್ ಲೋಡ್ ಇರಬಹುದು, ಅದರಿಂದಲೇ ಅದು ಮಿಡ್ಲ್ ವೆರೈಟಿ, ಅವರು ಹೆಚ್ಚಿನವರು ಬದುಕ್ತಾರೆ. ಡೇಂಜರ್ ಇರುವುದು ಇನ್ನೊಂದು 10% ಜನರಿಗೆ. ಆ 10% ಜನರಲ್ಲಿ ಇಮ್ಯುನಿಟಿ ಕಮ್ಮಿ ಇರ್ತದೆ. ಒಂದೇ ಅವರಿಗೆ ಡಯಾಬಿಟೀಸ್ ಇರ್ತದೆ, ಒಂದೇ ಹೆಚ್ಚಿನ ಪ್ರಾಯದವರು, 65 ವರ್ಷಕ್ಕಿಂತ ಹೆಚ್ಚಿನವರು, ಅವರಿಗೆ ಹಾರ್ಟ್ ಇದಿರ್ತದೆ. ಈಗ ನಾವು ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ ಸತ್ತವರನ್ನು ನೋಡಿದರೆ, ಪ್ರಾಣ ಕಳ್ಕೊಂಡವ್ರು ನೋಡಿ, ಹೆಚ್ಚಿನವರು ಸಣ್ಣ ಪ್ರಾಯದವರಲ್ಲ. ಸಾಧಾರಣ ಒಂದು 10% ಜನ ಸಣ್ಣ ಪ್ರಾಯದವರು. ಬೇರೆ ಎಲ್ಲರೂ ಪ್ರಾಯದವರು. ಅವರಿಗೆ ಬೇರೆ ಬೇರೆ ತರದ ರೋಗ ಇತ್ತು, ಸ್ಟ್ರೋಕ್ಗಳಿತ್ತು, ಬೇರೆ ಬೇರೆ ತರದ. ಅವರಿಗೆ ಅದನ್ನು ತಡೆಯುವ ಶಕ್ತಿ ಇರಲಿಲ್ಲ. ಅದನ್ನು ಧೈರ್ಯವಾಗಿ ಅದನ್ನು ಇದು ಮಾಡಿ ಮೆಂಟಲಿ ಫಿಸಿಕಲಿ ಅವರು ಬಹಳ ಇದಾಗಿ ಒಂದ್ಸರ್ತಿ ಕೋವಿಡ್ ಬಂದಿಕೊಳ್ಳಿ ಅಯ್ಯೋ ನಾನು ಇದು ಸಾಯ್ತೇನೆ. ಮಾನಸಿಕವಾಗಿ ಯಾವ ರೋಗಿಯು ಯಾವುದೇ ರೋಗ ಇರ್ಬೋದು, ನಮ್ಮ ಆರ್ಥೋಪೆಡಿಕ್ ರೋಗ ಇರ್ಬೋದು ಅಥವಾ ಹಾರ್ಟ್ ರೋಗ ಇರ್ಬೋದು, ಆ ಪೇಷಂಟ್ ನಾನು ಅದನ್ನು ದೃಢತೆಯಿಂದ ಇದನ್ನು ನಿಭಾಯಿಸ್ತೇನೆ ಅಂತ ಹೇಳಿ ನಾವು ಹುಷಾರಾಗ್ತಾನೆ. ಹಾಗಾಗಿ ಆ ಧೈರ್ಯ ನಮ್ಮ ಪೇಷಂಟ್ ನಲ್ಲಿ ಇರಬೇಕು. ಅಯ್ಯೋ ಇದು ಕೋವಿಡ್ ಬಂದ್ರೆ ನಾನು ಹೋದೆ, ಇಲ್ಲ ಅದು ಆಗುದಿಲ್ಲ ಅಲ್ವಾ? ವೆರಿ ಬ್ಯೂಟಿಫುಲ್. ಎಸ್ ಸರ್, ಬರ್ತೇನೆ. ಅನೇಕ ಕರೆಗಳು ಬರ್ತಾ ಇದೆ, ಸ್ವೀಕಾರ ಮಾಡ್ತೇನೆ ಸರ್. ಪ್ರಥಮ ಕರೆ ಸ್ವೀಕಾರ ಮಾಡ್ತೇನೆ. ಹಲೋ ಸರ್, ನಮಸ್ತೆ. ನಮಸ್ಕಾರ ಸರ್. ನಮಸ್ತೆ ಸರ್, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಸರ್, ಹನುಮನಹಳ್ಳಿ ನವೀನ್ ಇಂದ, KR ನಗರ ಸರ್, ಮೈಸೂರು ಜಿಲ್ಲೆಯಿಂದ ಕರೆ ಮಾಡ್ತಾ ಇದ್ದೀರಾ. ನಮಸ್ತೆ ಸರ್. ನಮಸ್ತೆ, ಮಾತಾಡಿ ಸರ್, ಮಾತಾಡಿ. ಸರ್ ನಮಸ್ಕಾರ ಸರ್. ನಮಸ್ಕಾರ. ಸರ್, ಈ ಕೊರೋನಾಗೆ ಮುಕ್ತಿನೇ ಇಲ್ವಾ ಸರ್? ಜೀವನ ಮಾಡೋದು ಬಹಳ ಕಷ್ಟ ಆಗಿದೆ. ಇಲ್ಲ ರೀ, ಮುಕ್ತಿ ಉಂಟು. ಅದಕ್ಕೆ ನಾನೀಗ ಹೇಳಿದ್ದೇನೆ, ಹೆದರಬಾರ್ದು ಅದನ್ನು. ಈಗ ನಮ್ಮ ಜೀವನದಲ್ಲಿ ನಮ್ಮ ಮುಂಚಿನ ಮಾಸ್ಟರ್ ಅವರು ಹೇಳ್ತಿದ್ರು, ನಾವು ಕಾಡಿನಲ್ಲಿ ಒಂದು ಹುಲಿ ಬಂದರೆ ಆ ಹುಲಿ ಅಯ್ಯೋ ಅಂತ ಹೇಳಿದ್ರೆ ನಾವು ಹಿಂದೆ ಓಡಿದ್ರೆ ಹುಲಿ ನಮ್ಮನ್ನು ಓಡಿಸ್ತದೆ. ಅದು ಇಲ್ಲ, ಹುಲಿ ನಾನು ಎದುರಿಸ್ತೇನೆ ಧೈರ್ಯ ಅಂತ ಅಲ್ಲೇ ನಿಂತ್ರೆ ಹುಲಿ ಹಿಂದೆ ಹೋಗ್ತೇವೆ. ನೋಡಿ, ಅದನ್ನು ಟ್ರೈ ಮಾಡಿ ನೋಡಿ. ಹಾಗೆ ಈ ಕೊರೋನಾ ಹಾಗೆ ನಾವು ಅದನ್ನು ಹೆದರಬಾರ್ದು.
ಅದನ್ನು ಹೇಗೆ ನಿಭಾಯಿಸುವುದೆಂಬುದನ್ನು ನೋಡ್ಕೊಳ್ಬೇಕು. ನಾವು ಮಾಸ್ಕ್ ಹಾಕೋದಿಲ್ಲ, ಯಾರನ್ನಾದ್ರೂ ಮುಟ್ಟಿದ್ರೆ ಕೈ ತೊಳೆಯುವುದಿಲ್ಲ. ಮದುವೆ ಈಗ ಯಾಕೆ ಮದುವೆಗೆ ಅಥವಾ ಬೇರೆ ಬೇರೆ ಸಮಾರಂಭಕ್ಕೆ ಹೋಗಬೇಕು? ಈಗಲೂ ಇಷ್ಟು ಸರ್ಕಾರದವರು ಹೇಳ್ತಾ ಇದ್ದಾರೆ, ಸಮಾರಂಭಗಳಿಗೆ ಹೋಗಬೇಡಿ, ಮದುವೆಗಳಿಗೆ ಹೋಗಬೇಡಿ. 100 ಜನ 500 ಜನ ಹೋದ್ರೆ ಏನಾಗ್ತದೆ? ಒಬ್ರಿಗೊಬ್ರು ತಾಗ್ತದೆ, ಇನ್ನೊಬ್ರಿಗೆ ತಾಗ್ತದೆ. ಅದನ್ನು ಮಾಡಬಾರ್ದು. ಸರ್ ಏನಾಗಿದೆ ಅಂದ್ರೆ ಹಳ್ಳಿಗಾಡಿನ ಪ್ರದೇಶದಲ್ಲಿ ಮಾಸ್ಕ್ ಹಾಕೊಳ್ಳೋದಿಲ್ಲ ಸರ್, ಕ್ಲೀನ್ ಆಗಿ ಸ್ವಚ್ಛತೆಯಿಂದ ಕೈ ತೊಳೆಯೋದಿಲ್ಲ, ನೆಗ್ಲೆಕ್ಟ್ ಮಾಡ್ತಾರೆ ಸರ್. ಹಳ್ಳಿಗೆ ಬಂದ್ಬಿಡ್ತಾ ಅಂತ ಹೇಳಿ ಬಹಳ ಮೂಢನಂಬಿಕೆಯಿಂದ ಇದು ಮಾಡ್ತಾರೆ ಸರ್. ಇಲ್ಲ ಅದೇ ಆ ಮೂಢನಂಬಿಕೆ ಹೋಗ್ಬೇಕು. ನಮ್ಮ ದೇಶದಲ್ಲಿ ಯಾವ ಮೂಢನಂಬಿಕೆ ಇದೆ, ಯಾವುದು ಅದಕ್ಕೆ ರಿಸಲ್ಟ್ ಕೊಡ್ತದ ಅದನ್ನು ಮಾಡ್ಬೇಕು ಇವ್ರೆ. ನೀವು ಮೈಸೂರಿನವರು ಬಾರಿ ತಿಳಿದವರು, ಹಾಗಾಗಿ ನೀವು ತಿಳಿದವರು, ನೀವು ನಿಮ್ಮ ನೆರೆಮನೆಯವರಿಗೆ, ನಿಮ್ಮ ಫ್ರೆಂಡ್ಸಿಗೆ, ನಿಮ್ಮ ಕುಟುಂಬದವರಿಗೆ ಇದು ಹೀಗಲ್ಲಪ್ಪ, ಇದು ಕೋವಿಡ್ನಿಂದ ಯಾರೂ ಸಾಯುವುದಿಲ್ಲ, ನಾವೆಲ್ಲರೂ ಒಟ್ಟಾಗಿ ಅದನ್ನು ಜಯಿಸಬೇಕು. ಇದು ಇರ್ಬೋದು, ಇನ್ನೊಂದು 3 ತಿಂಗಳು ಇರ್ಬೋದು, 6 ತಿಂಗಳು ಇರ್ಬೋದು. ಏನಾಗಿದೆ ಅಂದ್ರೆ ಗೊತ್ತಿದ್ದು ಗುಂಪುಗಾರಿಕೆ ಜಾಸ್ತಿ ಆಗಿದೆ ಸರ್. ಅದನ್ನ ಅದೇ ಆ ಗುಂಪುಗಾರಿಕೆಯನ್ನು ನಾವು ಹೋಗಲಾಡಿಸಬೇಕು. ನಿಮ್ಗೆ ಗೊತ್ತಿರಬಹುದು, ನೀವು ಎಷ್ಟು ಪ್ರಾಯದವರು ಅಂತ ಗೊತ್ತಿಲ್ಲ. ನಾನು ಸಣ್ಣ ಹುಡುಗ ಇದ್ದಾಗ ಸ್ಮಾಲ್ ಪಾಕ್ಸ್ ಬಂದಿತ್ತು. ಸ್ಮಾಲ್ ಪಾಕ್ಸ್ ಬಂದ್ರೆ ಇಡೀ ಹಳ್ಳಿಗೆ ಅದು ಹಬ್ಬಿದ್ದ, ಹಳ್ಳಿಯವರೇ ಬಿಡ್ತಿದ್ರು ಎಲ್ಲರೂ. ಆದ್ರೆ ಅದನ್ನು ಈಗ ಆ ಪರಿಸ್ಥಿತಿ 1 ವರ್ಷದಲ್ಲಿ ಹೋಯ್ತು. ಎಲ್ಲರೂ ನಾವು ಜೀವನವನ್ನು ನಾವು ಇನ್ನು ನಡೆಸಬೇಕು, ಅದಕ್ಕೆ ಎಲ್ಲರೂ ಒಟ್ಟಾಗಬೇಕು. ರೈಟ್ ಸರ್, ಥ್ಯಾಂಕ್ ಯು ಸೋ ಮಚ್. ಎಸ್ ಸರ್, ಅದೇ ರೀತಿ ಮಾತಾಡ್ತಿರುವಾಗ ವೆರಿ ಇಂಪಾರ್ಟೆಂಟ್ ಇದೆ, ಭಯ ಪಡ್ತಾ ಇದ್ದಾರೆ ಎಲ್ಲರೂ ಕೂಡ, ಗೊತ್ತಾಗ್ತಿಲ್ಲ, ಹಳ್ಳಿಗಳಲ್ಲೂ ಕೂಡ ಭಯ ಇದೆ ಅನ್ನುವಂತಹ ಮಾತುಗಳು. ಎಸ್ ಸರ್, ತಾವು ಒಂದು ವೈರಸ್ನ ಬಗ್ಗೆ ಒಂದು ಮಾತು ಹೇಳಿದ್ರಿ ಮಾತನಾಡುವಾಗ ಮೊದಲನೇದಾಗಿ ಇಂಟ್ರೊಡಕ್ಷನ್ ಅಲ್ಲಿ. ಅಂದ್ರೆ ವೆರಿ ಇಂಟ್ರೆಸ್ಟಿಂಗ್, ಜನರು ಕೂಡ ಹೇಳ್ತಾ ಇರುವಂತದ್ದೇ ಇದು ಮ್ಯಾನ್ ಮೇಡ್ ವೈರಸ್ ಅನ್ನುವಂತ ಒಂದು ಮಾತು. ಅದು ಈಗಲೂ ಅಂದ್ರೆ ಅದು ಸತ್ಯವೂ ಇರ್ಬೋದು, ಸುಳ್ಳು ಇರ್ಬೋದು. ಪುಣ್ಯವಶಾತ್ ಸುಳ್ಳಾದ್ರೆ ಬಹಳ ಸಂತೋಷ. ಅಂದ್ರೆ ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನನ್ನು ಕೊಲ್ಲುವ ಪರಿಸ್ಥಿತಿಗೆ ಹೋದ್ರೆ ಅದಕ್ಕಿಂತ ದೊಡ್ಡ ದುಶ್ರತೆ ಯಾವುದು ಇಲ್ಲ. ರೈಟ್. ಇನ್ನೊಂದ್ ಕಡೆ ಸರ್, ವೈರಸ್ಗಳು ನಾವು ನೋಡಿದಾಗೆ, ತಾವು ಹೇಳಿದಾಗೆ, ಒಂದು ಶೀತ ಒಂದು ಪ್ರದೇಶ ಆಗಿರ್ಬೋದು, ಅಥವಾ ಇಂತಿಷ್ಟೇ ಆಗಿರುವಂತಹ ಸೆಂಟಿಗ್ರೇಡ್ ಆಗಿರ್ಬೋದು, ಇದರಲ್ಲೇ ವಾಸ ಮಾಡುತ್ತೆ, ಬೇರೆ ಕಡೆಗೆ ಹೋದ್ರೆ ಅದು ಉಳಿಗಾಲ ಇಲ್ಲ ಅನ್ನುವಂತ ತಾವು ಹೇಳಿದ್ರಿ. ಇಲ್ಲ, ಅದು ಶುರುವಿಗೆ ಆ ಒಂದು ಥಿಯರಿ ಬಂತು. ಇನ್ನು ನಾವು ಸಮ್ಮರ್ ಬಂದ್ರೆ ಅದು ಹೋಗ್ತದೆ. ಅದಾಗ್ಲಿಲ್ಲ. ಅಂದ್ರೆ ಈಗ ಇನ್ನೊಂದು ಥಿಯರಿ ಬಂದಿದೆ, ಅದು ಕಮ್ಮಿ ಟೆಂಪರೇಚರ್ನಲ್ಲಿ 19, ಹಾಗಾಗಿ AC ಹಾಕೊಳ್ಬೇಡಿ. 19-20ರಲ್ಲಿ ಎಲ್ಲಿಯಾದ್ರೂ ನಾವು ಶೀನಿದ್ರೆ ಇದಾದ್ರೆ ಹೋಗಿ ಒಂದು ಪ್ಲೇಟ್ನ ಮೇಲೆ ಕೂತ್ರೆ, ಎಲ್ಲಾದ್ರೆ ಸ್ಟೀಲ್ನ ಮೇಲೆ ಕೂತ್ರೆ ಅದು ಹೆಚ್ಚಿನ ಅಂಶ ಒಂದು 2-3 ಗಂಟೆಯಲ್ಲಿ ಅದು ಸಾಯ್ತದೆ. ಆದ್ರೆ ಈ 19 ಅಥವಾ 20 ಡಿಗ್ರಿ ಇದ್ರೆ ಇನ್ನು ಹೆಚ್ಚು ಕಾಲ ಅದು ಬದುಕಬಹುದು. ಹೋಗಿ ಯಾರಾದ್ರೂ ಅದನ್ನು ಮುಟ್ಟಿದ್ರೆ ಇರ್ಬೋದು. ಹಾಗಾಗಿ ಆ ಥಿಯರಿ ಬಂದೆ. ಹೆಚ್ಚಂದ್ರೆ ಈಗದ ಈ ವೈರಸ್ ನಲ್ಲಿ ಇಷ್ಟುವರೆಗೆ ಯಾವ ಥಿಯರಿ, ಅದನ್ನು ಹೇಗೆ ನಾವು ಅದನ್ನು ನಿಭಾಯಿಸಬೇಕು, ಹೇಗೆ ಅದನ್ನು ಚಿಕಿತ್ಸೆ ಕೊಡಬೇಕು, ಹೇಗೆ ಅದು ಇನ್ನು ವ್ಯಾಕ್ಸಿನ್ ಬಂದ್ರೆ ನಾವು ಇನ್ನು ಕರೆಕ್ಟ್ ಹಾದಿಯಲ್ಲಿ ಹೋಗ್ಬೇಕಾದ್ರೆ ಅದಕ್ಕೆ ಸರಿಯಾದ ಮದ್ದನ್ನು ಯಾರಾದ್ರೂ ಹುಡುಕಬೇಕು, ಅಥವಾ ಒಂದು ವ್ಯಾಕ್ಸಿನ್ ಬರಬೇಕು ಅಲ್ವಾ? ಎರಡೇ ದಾರಿ ಇರುವುದು. ಓಕೆ, ಒಂದು ವ್ಯಾಕ್ಸಿನೇಷನ್ ಸಿಗ್ಬೇಕು, ಇನ್ನೊಂದು ಅದಕ್ಕೆ ಬೇಕಾದ ಮದ್ದು. ಈಗ ನಾವು ಮದ್ದು ಕೊಡುವುದು ಸಪೋರ್ಟಿವ್ ಆಗಿರುವಂತ ಹೈಡ್ರಾಕ್ಸಿಕ್ಲೋರೋಕ್ವಿನ್ ವಿಷಯ ಅಷ್ಟು ಬಂತು, ನಮ್ಮ ದೇಶದವ್ರು ಬಂತು, ಲ್ಯಾನ್ಸೆಟ್ ಮೆಡಿಕಲ್ ಜರ್ನಲ್ನವರು ಅದು ಉಪಯೋಗವಿಲ್ಲ ಅಂತ ಬರೆದ್ರು. ಹಾಗೆ ಇಡೀ ಟ್ರಂಪಿನವರು ಅದೇ ಮದ್ದು ಕೊಡಿ ಅಂತ ಹೇಳಿದ್ರು. ಹಾಗೆ ಅದು ಬೇರೆ ಬೇರೆ ಆಯ್ತು. ರ್ಯಾಮ್ಶೇರ್ ಅಂತ ಇನ್ನೊಂದು ಮದ್ದು ಬಂತು. ಅದು ಮತ್ತೆ ನೋಡುವಾಗ 8 ದಿವಸದಿಂದ 5 ದಿವಸದವರೆಗೆ ಆ ಜ್ವರ ಎಲ್ಲ ನಿಲ್ಲಿಕ್ಕೆ ಶುರು ಆಯ್ತದ. ಆದ್ರೆ ಗುಣ ಆಗ್ಲಿಲ್ಲ ಅಲ್ವಾ ಸರ್? ಎಸ್ ಸರ್, ಬರ್ತೇನೆ. ಇನ್ನೊಂದು ಕರೆ ಇದೆ, ಸುಂದರ್ ಶೆಟ್ಟಿ ಅವರು ಕರೆ ಮಾಡಿದ್ದಾರೆ. ಹಲೋ ಸರ್, ನಮಸ್ತೆ. ಸುಂದರ್ ಶೆಟ್ಟಿ ಅವರೇ ನಮಸ್ತೆ. ನಮಸ್ತೆ ಸರ್, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಮಸ್ತೆ, ಮಾತಾಡಿ ಸರ್. ಮಾತಾಡಿ ಸರ್, ಮಾತಾಡಿ. ಡಾಕ್ಟರ್ ಶಾಂತರಾಮ್ ಶೆಟ್ಟಿ ಅವರಿದ್ದಾರೆ, ಮಾತಾಡಿ. ನಾನು ಶಾಂತರಾಮ್ ಶೆಟ್ಟಿ ಹತ್ರ ಒಂದು ಅವರ ಈ ಅನುಭವ ನಮ್ಗೆ ಈಗ ಹೇಳ್ತಾ ಇದ್ದಾರೆ ನೋಡಿ, ಅದು ಬಹಳ ಪ್ರಯೋಜನ ಬೀಳ್ತದೆ. ಇಂಥದ್ದು ಅವರ ಅನುಭವ ಮತ್ತೆ ಜನಗಳಿಗೆ ಇದು ಭಾರಿ ಅಗತ್ಯ ಆಯ್ತು. ನೀವು ಎಷ್ಟೋ ಸಮಯದ ಮೊದಲೇ ಇವರನ್ನು ಕರೆಸಿ ನಮ್ಮ ಕುಡ್ಲ ಟಿವಿ ಚಾನೆಲ್ನವರ ಅವರ ಸಲಹೆಗಳನ್ನು ಜನರಿಗೆ ಹೇಳ್ಬೇಕಿತ್ತು. ಆದ್ರೂ ಈಗ ಕರೆದಿದ್ದೀರಿ, ಮಾತಾಡ್ತಾ ಇದ್ದಾರೆ ಅವರು, ಒಳ್ಳೆ ಸಲಹೆಗಳನ್ನು ಕೊಡ್ತಾ ಇದ್ದಾರೆ. ಹೀಗೆ ಇನ್ನು ಮುಂದೆಯೂ ಒಂದು ವಾರಕ್ಕೆ 1-2 ಸಲ ಜನರ ಹತ್ರ ಜಾಗೃತಿ ಮೂಡಿಸ್ಲಿಕ್ಕೆ ಜನರು, ಅವರು ಡಾಕ್ಟರ್ ಹೇಳಿದ್ರು, ಜನರಿಗೆ ಇನ್ನೂ ಕೂಡ ಅರ್ಥ ಆಗ್ಲಿಲ್ಲ. ಸಭೆಗೆ ಹೋಗುವುದು, ಫಂಕ್ಷನ್ಗೆ ಹೋಗುವುದು, ಕರೆಯೋರು ಕರೀತಾರೆ, ನಾವು ಹೋಗುವವರು ಜಾಗ್ರತೆ ಮಾಡಬೇಕು. ನನಗೂ 68 ವರ್ಷ ಪ್ರಾಯ, ನಾನು ಎಲ್ಲಿಗೂ ಹೋಗ್ತಾ ಇಲ್ಲ. ಮನೆಯಲ್ಲಿ ಬೇಕಾದ ಒಳ್ಳೆ ಫುಡ್ ಎಲ್ಲ ತಕೊಂಡು ನಮ್ಮ ಇದನ್ನು ಇಮ್ಯುನಿಟಿ ಡೆವಲಪ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ನಾನು ರಿಟೈರ್ಡ್ ಮಾಸ್ಟರ್. ಆದ್ರೆ ಆ ಡಾಕ್ಟ್ರು
ಹೇಳಿದಂತ ಮಾತುಗಳನ್ನು ಜನರೆಲ್ಲ ಪಾಲಿಸಿದ್ರೆ, ನಿಮ್ಮ ಚಾನೆಲ್ನವರು ಅದನ್ನೆಲ್ಲ ಈ ರೀತಿ ಹೈಲೈಟ್ ಮಾಡಿ ಜನರಿಗೆ ತಿಳುವಳಿಕೆ ಕೊಟ್ರೆ ಇನ್ನೂ ಪ್ರಯೋಜನ ಆಗ್ತದೆ. ಇನ್ನೂ ಕೂಡ ಶಾಂತರಾಮ್ ಶೆಟ್ರು ನಮ್ಮ ಕರ್ನಾಟಕ ರಾಜ್ಯದಲ್ಲೇ ಒಂದು ಅನುಭವಿ, ಯಾರಿಗೂ ಹೇಳ್ಬೇಕಾಗಿಲ್ಲ, ನಮಗೂ ಪರಿಚಯ ಇರುವವರು. ಹಾಗಾಗಿ ಇನ್ನು ಮುಂದೆಗೂ ನೀವು ಈ ಚಾನೆಲ್ನವರು ಅದನ್ನು ಮಾಡಬೇಕು ಅಂತ ಹೇಳಿಕೊಂಡು ನನ್ನ ಮನವಿ. ರೈಟ್ ಸರ್, ಥ್ಯಾಂಕ್ ಯು. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್. ಎಸ್, ತಾವು ಹೇಳಿರುವಂತಹ ಮಾತು ಸ್ವಾಗತಾರ್ಹ ನಿಜವಾಗ್ಲೂ ಕೂಡ. ಎಸ್, ನಾವು ಕೂಡ ಅನ್ಕೊಂಡಿದ್ವಿ ಮೊದಲ ಇಂತಹ ಕಾರ್ಯಕ್ರಮ ಮಾಡಬೇಕು ಅನ್ನೋದಾದ್ರೆ ಕೊರೋನಾ ಅಂತ ಬಂದಾಗ, ಕೊರೋನಾ ನಂತರ ಜೀವನ ಇದೆ, ಯಾವ ರೀತಿ ಜೀವನ ಮಾಡಬೇಕು ಅನ್ನೋ ಜನರಿಗೆ ಗೊತ್ತಾಗ್ತಾ ಇಲ್ಲ. ನಾವು ನೋಡ್ತಾ ಇದ್ವಿ ಇತ್ತೀಚಿನ ದಿನಗಳಲ್ಲಿ ತುಂಬಾನೇ ಜನರು ಡಿಪ್ರೆಸ್ಡ್ ಆಗಿದ್ದಾರೆ, ಏನ್ ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ. ಇಂತಹ ಸಂದರ್ಭಗಳಲ್ಲಿ ಇದು ಸೂಕ್ತ ಅನ್ನುವಂಥ ಸರ್. ಆದ್ರೆ ತಾವು ಕೂಡ ಬಂದಿದ್ರೆ ಅಂತ ಬಂದಾಗ ನಮ್ಮದು ಕೂಡ ಒಂದು ಭಾಗ್ಯ ತಮ್ಮ ಜೊತೆ ಮಾತಾಡುವಂಥದ್ದು. ಅಂಡ್ ಸರ್, ಇನ್ನೊಂದು ಕಡೆ ನಾವು ಆಗ್ಲೇ ಹೇಳಿದ್ವಿ ವೈರಸ್ಗಳ ಬಗ್ಗೆ, ಇದು ಮ್ಯಾನ್ ಮೇಡ್ ವೈರಸ್ ಆಗಿರುತ್ತೆ, ಎಲ್ಲಾ ಪ್ರದೇಶಗಳಲ್ಲಿ ಬದುಕಲ್ಲ, ಆದ್ರೆ ಇದು ಬದುಕ್ತಾ ಇದೆ ವೈರಸ್ ಅನ್ನುವಂಥ, ಕೊರೋನಾ ವೈರಸ್ ಅನ್ನುವಂಥದ್ದು. ಅದೇ ರೀತಿ ಒಂದು ಸರ್ ಹೇಳಿದ್ರು, ಅದೇ ತಾವು ಕೂಡ ಹೇಳಿದ್ರಿ, ಮನುಷ್ಯನ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಒಂದಿದ್ದರೆ ಈ ಕೊರೋನಾ ವೈರಸ್ ಅನ್ನೋದು ಲೆಕ್ಕಕ್ಕಿಲ್ಲ ಅನ್ನುವಂಥದ್ದು, ಆಟಕ್ಕುಂಟು ಲೆಕ್ಕಕ್ಕಿಲ್ಲದಂತ ವೈರಸ್ ಅನ್ನುವಂಥದ್ದು. ಹಾಗೆ ರೋಗ ನಿರೋಧಕ ಶಕ್ತಿ ಎಲ್ಲಿಂದ ಸಿಗುತ್ತೆ, ಏನ್ ಮಾಡಬೇಕು ನಾವು? ಇಲ್ಲ, ರೋಗ ನಿರೋಧಕ ಶಕ್ತಿ ಒಂದಿರುವುದು ಇದು, ಅದು ಒಬ್ಬರಿಂದ ಒಬ್ಬರಿಗೆ ಬೇರೆ ಬೇರೆ ಆಗಿದೆ. ಈಗ ನೀವು ಸಣ್ಣ ಪ್ರಾಯದವರಿದ್ದೀರಿ, ಬಹಳ ಉತ್ತೇಜನದಿದ್ದೀರಿ. ನಾನು 70 ವರ್ಷದವ, ನನ್ನಲ್ಲಿ ಆ ಶಕ್ತಿ ಕಮ್ಮಿ ಇರ್ತದೆ. ಅಂದ್ರೆ ಬಿಕಾಸ್ ಆಫ್ ದ ಏಜ್, ಬಿಕಾಸ್ ಆಫ್ ಮೈ ಲಂಗ್ ಫಂಕ್ಷನ್, ಬಿಕಾಸ್ ಆಫ್ ವೇರಿಯಸ್ ಅದರ್ ಫಂಕ್ಷನ್ಸ್ ಆಫ್ ದ ಬಾಡಿ. ಒಂದನೇದು ಏಜ್. ನಂಬರ್ 2, ನಾವು ಹೇಗೆ ನಮ್ಮ ದಿನನಿತ್ಯದ ಬಳಕೆಯನ್ನು ಬಡಿಸ್ತೇವೆ ಅಂತ. ಈಗ ನಾನು ಒಂದು ಉದಾಹರಣೆ ಕೊಡ್ತೇನೆ. ಹೆಚ್ಚಿನವರು ನಾವು ಈಗ ಬ್ರೀದ್ ಮಾಡಬಹುದು. ನಾವು ಹೀಗೆ ಕೂತ್ಕೊಂಡು ಬ್ರೀದ್ ಮಾಡೋದು ನೋಡಿದ್ರೆ, ನಾವು ಯಾರು ಜೋರಾಗಿ ಬ್ರೀದ್ ಮಾಡುವ ಅಭ್ಯಾಸವೇ ಇಲ್ಲ ನಮಗೆ. ವಿ ಆರ್ ವಾಟ್ ವಿ ಕಾಲ್ ಶಾಲೋ ಬ್ರೀದರ್ಸ್. ಅದಕ್ಕಾಗಿ ಯೋಗಾಸನ ಮಾಡಿದ್ರೆ ಬಹಳ ಒಳ್ಳೇದು. ಯೋಗಾಸನ ಅಂದ್ರೆ ಖಾಲಿ ಪ್ರಾಣಾಯಾಮ ಮಾಡಿದ್ರೆ ಸಾಕು. ಕೆಲವು ಸಿಂಪಲ್ ಯೋಗಾಸನ ದಿವಸಾಗ್ಲೂ ಮಾಡಿದ್ರೆ ಅದರಲ್ಲೇ ಬಹಳಷ್ಟು ನೀವು ಶಕ್ತಿ ಬರ್ತದೆ. ರೋಗ ನಿರೋಧಕ ಶಕ್ತಿನೂ ಅದರಲ್ಲಿ ಬರುತ್ತೆ, ಅಲ್ಲಿ ಬರ್ತದೆ. ಅಂದ್ರೆ ಒಂದು ಎಕ್ಸರ್ಸೈಸ್, ನಾನೊಂದು ಉದಾಹರಣೆ ಕೊಟ್ಟದ್ದು. ಯಾವ ದೇಶದಲ್ಲೇ ನೋಡಿ, ಚೈನೀಸ್ನವರು ಟ್ಯಾಕಿ ಅಂತ ಎಕ್ಸರ್ಸೈಸ್ ಮಾಡ್ತಾರೆ, ಬೇರೆ ಬೇರೆ ದೇಶದವರು. ಆದ್ರೆ ಯೋಗದಲ್ಲಿ ಇದ್ದಷ್ಟು ಶಕ್ತಿ ಯಾವ ಎಕ್ಸರ್ಸೈಸ್ ನಲ್ಲೂ ಇಲ್ಲ. ಅಂದ್ರೆ ಅದು ಮೆಂಟಲಿಗೆ, ಫಿಸಿಕಲಿಗೆ, ಎಲ್ಲ ಶ್ವಾಸಕೋಶಕ್ಕೆ ಎಲ್ಲ ರೀತಿಯ ಶಕ್ತಿಯನ್ನು ಅದು ಕೊಡ್ತದೆ. ಹಾಗೆ ಪ್ರತಿಯೊಬ್ಬರು ಒಂದು ಎಕ್ಸರ್ಸೈಸ್, ಇನ್ನೊಂದು ಫುಡ್, ಮತ್ತು ನಮ್ಮ ದುರಭ್ಯಾಸಗಳು. ಖಾಲಿ ಸ್ಮೋಕಿಂಗ್ ಮಾಡಿದ್ರೆ, ಯಾವ ಟೈಪ್ ಸ್ಮೋಕಿಂಗ್ ಆಗ್ಬೋದು, ಬೀಡಿ ಆಗ್ಬೋದು, ಸಿಗರೇಟ್ ಆಗ್ಬೋದು, ಯಾವ ರೀತಿ ಒಬ್ಬನ ಶಕ್ತಿ ಸಾಧಾರಣ 20-30ರಷ್ಟು ಅದು ಕುಂತದೆ. ಸ್ಮೋಕಿಂಗ್ ಮಾಡಬಾರ್ದು. ಸ್ಮೋಕಿಂಗ್ ಇಸ್ ದ ವರ್ಸ್ಟ್ ಥಿಂಗ್. ಎಲ್ಲಾ ರೋಗಕ್ಕೂ ಅದು ಒಳ್ಳೇದಲ್ಲ, ಆಹ್ವಾನ ಮಾಡುತ್ತೆ. ಸ್ಮೋಕಿಂಗ್ ಅಂತ. ಇನ್ನು ಕುಡಿಯುವ ಚಟ ನೋಡಿ, ಮೊನ್ನೆ ನಾವು ಫಸ್ಟ್ ಡೇ ನಾವು ಇದು ಬಂದ ಕೂಡಲೇ ನಮ್ಮ ಯಡಿಯೂರಪ್ಪನವರು 3ನೇ ಲಾಕ್ಡೌನ್ ಆದ ಕೂಡಲೇ ಅದನ್ನು ಮರುದಿವಸ ಬ್ಯಾಂಗ್ಳೂರಿನಲ್ಲಿ 1,89,00,000 ಸರ್ಕಾರದ ಬೊಕ್ಕಸಕ್ಕೆ ಲಾಭ ಆಯ್ತು. ಆದ್ರೆ ಎಷ್ಟು ಜನರಿಗೆ ಎಷ್ಟು ಕಷ್ಟ ಆಗಿದೆ ಅಂತ ಅನೇಕ ಜನರು ಗೋಗರಿದ್ರು ಸರ್. ಅಂದ್ರೆ ನಮ್ಮ ಕಾರ್ಯಕ್ರಮದಲ್ಲಿ ಅನೇಕ ಮಹಿಳೆಯರು ಕರೆ ಮಾಡಿ ಹೇಳ್ತಾ ಇದ್ರು, ಇಲ್ಲ ಬಂದ್ ಮಾಡ್ಬೇಕಾಗಿತ್ತು, ಸರ್ಕಾರ ತಪ್ಪು ಮಾಡ್ತಾ ಇದೆ, ಅನ್ಯಾಯ ಮಾಡ್ತಾ ಇದೆ. ಸರ್ಕಾರ ಹೇಳುತ್ತೆ ಬೊಕ್ಕಸ ಖಾಲಿ ಆಗಿದೆ, ನಾವು ಬರ್ತದೆ, ದುಡ್ಡು ಬರ್ತದೆ, ದುಡ್ಡು ನಾವು ಆ ರೀತಿಯ ದುಡ್ಡು ಬೇಡ ಅಲ್ವಾ? ಇನ್ನೊಂದ್ ಕಡೆ ತಾವು ಕೂಡ ಗಮನಿಸಿರ್ತೀರಾ ಸರ್, ಅಂದ್ರೆ ಲಾಕ್ಡೌನ್ ಆದಂತಹ ಸಂದರ್ಭಗಳಲ್ಲಿ ಎಲ್ಲವೂ ಕೂಡ ಬಂದಾಗಿತ್ತು. ಆವಾಗ ಲಿಕ್ಕರ್ ಶಾಪ್ ಕೂಡ ಬಂದಾಗಿತ್ತು. ಲಿಕ್ಕರ್ ಶಾಪ್ ಬಂದಾದ ಸಂದರ್ಭಗಳಲ್ಲಿ ನಮ್ಮ ಕರಾವಳಿ ಭಾಗದಲ್ಲಿ, ಉಡುಪಿ ಮತ್ತು ನಮ್ಮ ಮಂಗಳೂರಿನಲ್ಲಿ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹೈಯೆಸ್ಟ್ ಒಂದು 17-18 ಜನರು ಸಾವನ್ನಪ್ಪಿದ್ರು, ಸುಸೈಡ್ ಮಾಡ್ಕೊಂಡು, ಆತ್ಮಹತ್ಯೆ ಮಾಡ್ಕೊಂಡು, ಖಿನ್ನತೆಗೊಳಗಾಗಿ. ಅಂದ್ರೆ ಅಷ್ಟು ಎಡಿಕ್ಟ್ ಆಗಿದ್ದಾರೆ. ಅಂದ್ರೆ ಅದು ಎಡಿಕ್ಷನ್ ಅಲ್ಲ, ಎಡಿಕ್ಷನ್ ಇಂದಾಗಿ. ಆಗ ಅವರು ಇಮಿಡಿಯೇಟ್ ಅವರಿಗೆ ಬೇಕಾದ ಸೈಕ್ಯಾಟ್ರಿಕ್ ಟ್ರೀಟ್ಮೆಂಟ್ ತಗೊಳ್ಳಿಲ್ಲ ಅವರು. ಅಂದ್ರೆ ಅದು ಅಷ್ಟು ಎಡಿಕ್ಷನ್ ಆಗ್ತದೆ. ಈಗ ಬೇರೆ 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 ತರದ ಮದ್ದುಗಳನ್ನು ತಗೊಳ್ಳುವವರು, ಅವರಿಗೆ ಆ ಮದ್ದು ಇಲ್ಲದ್ರೆ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಬೇಕಾದ ಸೈಕ್ಯಾಟ್ರಿಕ್ ಟ್ರೀಟ್ಮೆಂಟ್ ತಗೊಂಡು ಅದನ್ನು ನಿಭಾಯಿಸಬೇಕು. ಎಲ್ಲರೂ ಈಗ ಕುಡಿಯುವುದು ಆದ್ರೆ ನಮ್ಮ ಹೆಚ್ಚಿನ ಜನರು ಕುಡಿಯುವುದಂದ್ರೆ ಅದು ಪ್ಲೆಜರಿಗೆ ಕುಡಿಯುವುದಲ್ಲ, ಅದನ್ನು ಕುಡಿಬೇಕಂತ ಒಂದು ಅರ್ಧ ಬಾಟ್ಲಿ ಕುಡಿದ್ರೆ ಅವನ ಲಿವರಿಗೆ ಏನಾದೀತು ಅದನ್ನು ನಾವು ತಡೆಗಟ್ಟಬೇಕು. ಆದಷ್ಟು ನಾವು ಅದನ್ನು ಎಲ್ಲರೂ, ನಮ್ಮ ಡಾಕ್ಟರ್ಗಳು, ಜನರು, ಆಗ ಮಾಸ್ಟರ್ ಒಬ್ರು ಹೇಳಿದ್ರು, ಅವರೆಲ್ಲ ಒಟ್ಟುಗೂಡಿ ನಮ್ಮ ದೇಹದ ಪುಷ್ಟೀಕರಣವಾಗಬೇಕಾದ್ರೆ ಒಳ್ಳೆ ಆಹಾರ ಸೇವಿಸಬೇಕು, ಒಳ್ಳೆ ಎಕ್ಸರ್ಸೈಸ್ ಮಾಡಬೇಕು, ಮತ್ತು ಒಳ್ಳೆ ವಾತಾವರಣವನ್ನೇ. ಈಗ ನಾವು ಲಾಕ್ಡೌನ್ ಸಮಯದಲ್ಲಿ
ನೀವು ಎಲ್ಲಿದ್ದೀರ? ನನ್ನ ಮನೆ ಹತ್ರ ಬಹಳಷ್ಟು ಮರಗಳಿವೆ. ಓಕೆ ನಾನು ಫಸ್ಟ್ ಟೈಮ್ ನಾನು ಹಕ್ಕಿಗಳ ಕೂಗು ಬೆಳಿಗ್ಗೆ ಎದ್ದು ಕೂಗಿದ್ದು. ಓಕೆ ಅಷ್ಟು ಚಂದದ ಒಂದು, ಅಂದ್ರೆ ಪ್ರತಿಯೊಂದು ಹಕ್ಕಿಗಳು ಕೂಗುವುದನ್ನು ಕೇಳಿದ್ ನಾನು ಅಷ್ಟವರೆಗೆ ಆ ಹಕ್ಕಿಗಳೇ ಇರಲಿಲ್ಲ. ಸಾಯಂಕಾಲ ನಾನು ಲಾಕ್ಡೌನ್ ಪೀರಿಯಡ್ ನಲ್ಲಿ ನಾನು ಹೊರಗೆ ಬಂದು ಕೂತಾಗ ಹದ್ದುಗಳು ಮೇಲಿಂದ ಹೋಗುವಾಗ ಆಕಾಶದಲ್ಲಿ ಅಂತ ದೃಶ್ಯವನ್ನು ನಾನು ನೋಡ್ಲೇ ಇಲ್ಲ. ಸಾಧಾರಣ ಚಿಕ್ಕವನಿದ್ದಾಗ ನೋಡಿ, ಅದ್ರ ಮೇಲೆ ನೋಡ್ಲೇ ಇಲ್ಲ. ಅದು ಎಷ್ಟು ಅಂದ್ರೆ ಏರೋಪ್ಲೇನ್ ಇರ್ಲಿಲ್ಲ, ವಾತಾವರಣ ಶುದ್ಧವಾಗಿತ್ತು. ಇಡೀ ವಾತಾವರಣವೇ ನೋಡಿ, ಈಗ ಗಗನವನ್ನು ನೋಡಿ ಅಷ್ಟು ಕ್ಲಿಯರ್ ಆಗಿದೆ ಸ್ಕೈ. ಈ ವಾತಾವರಣ ಎಷ್ಟು ಅಶುದ್ಧ ಮಾಡಿದ್ವಿ, ನಾವೇ ಮಾಡಿದ್ದು. ನಾವು ಹಾವುಗಳನ್ನು ತಿನ್ಲಿಕ್ಕೆ ಶುರು ಮಾಡಿದ್ವಿ, ಮಾಂಸ ಬೇರೆ ಪ್ರಾಣಿಗಳನ್ನು, ಅದು ಬೇರೆ ಬೇರೆ ಪ್ರಾಣಿಗಳನ್ನು, ಅದಕ್ಕೆ ಎಷ್ಟು ನೋವಾಗಿದೆ ಅದನ್ನು ತಿನ್ನುವಾಗ. ಸರ್, ತಾವು ಹೇಳುವಾಗ ಒಂದು ಮಾತು ನೆನಪಿಗೆ ಬರುತ್ತೆ. ಈ ಸಂದರ್ಭ ಅನೇಕ ಜನರು ಹೇಳ್ತಾರೆ, ಜ್ಞಾನಿಗಳು ಅಥವಾ ಬುದ್ಧಿಜೀವಿಗಳು ಹೇಳುವಂತಹ ಮಾತುಗಳು, ಕೊರೋನಾ ಅನ್ನುವಂಥದ್ದು ದಾರಿ ತಪ್ಪಿ ಹೆಜ್ಜೆ ಹಾಕ್ತಾ ಇದ್ದಂತಹ ಮನುಷ್ಯನನ್ನ ಸರಿದಾರಿಗೆ ತಲುಪಿಸುವಂತ ಕೆಲಸ ಮಾಡಿದ್ಯಾ? ಹೌದಾ? ಹೌದು ನೋಡಿ, ಅದು ದಟ್ ಭಾರಿ ಒಳ್ಳೆ ಪಾಯಿಂಟ್ ತಗೊಂಡ್ರಿ ನೀವು. ಮನುಷ್ಯ ಎಷ್ಟು ಅಹಂಕಾರಿಯಾದ ಅಂದ್ರೆ ಇವತ್ತಿನ ಲೋಕ ನಾನು ಏನ್ ಬೇಕಾದ್ರೂ ಮಾಡ್ಬೋದಂತ. ನಾನು ಚಂದ್ರ ಲೋಕಕ್ಕೆ ಹೋಗಿದ್ದೇನೆ, ಇನ್ನು ಈಗ ಮಂಗಳ ಲೋಕಕ್ಕೆ ಇನ್ನು ಈಗ ಕಾಲು ಇಡ್ತಾ ಇದ್ದೇನೆ. ನಾನು ರೋಬೋಟ್ಸ್ ಅನ್ನು ಪ್ರೊಡ್ಯೂಸ್ ಮಾಡಿದ್ದೇನೆ, ನಾನು ಕೂತ್ಕೊಂಡು ರೋಬೋಟ್ಸ್ ಮೂಲಕ ಕೆಲಸ ಮಾಡ್ತೇನೆ. ನಾನು ಯಾವ ಒಂದು ಮಿದುಳನ್ನು ಬಿಟ್ಟು ಈ ಹಾರ್ಟ್ ಎಲ್ಲವನ್ನು ನಾನು ಬದಲಾಯಿಸಿದ್ದೇನೆ ಜೀವದ. ಹಾಗಾಗಿ ನಾನು ಏನು ಬೇಕಾದ್ರೂ ಮಾಡಬಲ್ಲೆ ಅಂತ. ಆದ್ರೆ ಒಂದು ಸಣ್ಣ ಈ ಮೈನ್ಯೂಟ್ ವೈರಸ್ ಇಡೀ ಜೀವನಕ್ಕೆ ಹೇಳಿಕೊಟ್ಟಿದೆ, ಮನುಷ್ಯನೇ ನೀನು ದೊಡ್ಡವನಲ್ಲ, ನೀನು ಸಣ್ಣವ, ಅದನ್ನು ನೋಡ್ಕೊಳ್ಳು ನಿನ್ನನ್ನು ಅಂತ. ಇಟ್ ಇಸ್ ಎ ವೆರಿ ವೆರಿ ಗುಡ್ ಲೆಸನ್ ಆಲ್ ಆಫ್ ಅಸ್ ಹ್ಯಾವ್ ಲರ್ನ್. ಸೊ ಮನುಷ್ಯ ಅಹಂಕಾರಿ ಇರಬಾರ್ದು. ವೆರಿ ಬ್ಯೂಟಿಫುಲ್, ವೆರಿ ಬ್ಯೂಟಿಫುಲ್. ಅದೇ ಅನೇಕ ಜನರು ಹೇಳುವಂತಹ ಮಾತಿದೆ, ಮನುಷ್ಯ ದಾರಿ ತಪ್ಪಿ ನಡ್ತಾ ಇದ್ದಾನೆ. ಈ ಸಂದರ್ಭ ಪ್ರಕೃತಿ ಆತನಿಗೆ ಬುದ್ಧಿ ಕಲಿಸಿದೆ, ಪಾಠ ಕಲಿಸಿದೆ, ಇದು ಎಲ್ಲ ತನ್ನ ದಾರಿ ಅನ್ನುವಂಥದ್ದು. ಅಂಡ್ ಅನೇಕ ಸಾಧನೆಗಳು, ಯಶಸ್ಸುಗಳು, ಸಕ್ಸಸ್ಗಳು ಎಲ್ಲವೂ ಕೂಡ ಆಗುತ್ತೆ. ಆದರೆ ಸಣ್ಣ ವೈರಸ್ ಅನ್ನ ಹತೋಟಿಗೆ ತರಲಿಕ್ಕೆ ಆಗಲಿಲ್ಲ ಮನುಷ್ಯ ಕುಲಕ್ಕೆ, ಮಾನವನಿಗೆ ಅನ್ನುವಂಥದ್ದು ಅಷ್ಟೇ ಸತ್ಯ. ಇನ್ನೊಂದು ಕಡೆ ಅನೇಕ ಪ್ರಶ್ನೆಗಳು ಬರುತ್ತೆ, ಮನುಷ್ಯ ದಾರಿ ತಪ್ತಾ ಇದ್ದಾನೆ, ಆದರೆ ಸರಿದಾರಿಗೆ ಹೋಗುವಂತಹ ಒಂದು ಸಂದರ್ಭ ಸಿಕ್ಕಿದೆ ಅನ್ನುವಂಥದ್ದು. ಇನ್ನೊಂದು ಕಡೆ ತಾವು ಹೇಳಿದ್ರಿ ಸರ್, ರೋಗ ನಿರೋಧಕ ಶಕ್ತಿ ಈ ಕೊರೋನಾ ಅಂತ ಬಂದಾಗ ಇದೇ ಬೇಕಾಗಿರುತ್ತೆ. ತಾವು ಹೇಳಿದ್ರೆ ಆಲ್ಕೋಹಾಲ್ ಅನ್ನುವಂಥದ್ದು ಕುಡಿಬಾರ್ದು, ಅದೇ ಒಂದು ಟೈಮ್ ಅಲ್ಲಿ ಆಲ್ಕೋಹಾಲ್ ಕೊರೋನಾಕ್ಕೆ ಒಂದು ಮದ್ದು ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ. ಅದು ತಪ್ಪು. ಹಾಗಾಗಿ ಈ ಕೊರೋನಾದ ಅದ್ರ ವಿಶೇಷ ಅಂದ್ರೆ ಇಷ್ಟವರೆಗೆ ಎಲ್ಲರೂ ಥಿಯರಿಯಲ್ಲೇ ಇದ್ರು. ಅಮೆರಿಕದ ತಜ್ಞರು ಒಂದು ಹೇಳಿದ್ರು, ಇಟಲಿಯವರು ಬೇರೆ ಹೇಳಿದ್ರು, ಇಂಗ್ಲೆಂಡ್ನವರು ಬೇರೆ ಹೇಳಿದ್ರು, ಆಕ್ಸ್ಫರ್ಡ್ ಯೂನಿವರ್ಸಿಟಿಯವರು ಇಲ್ಲ ಲಸಿಕೆಯನ್ನು ನಾವು 3 ತಿಂಗಳಲ್ಲಿ ತರ್ತೇವೆ ಅಂತ. ಅದೇನು 3 ತಿಂಗಳು ಈಗ ಆಗ್ಲಿಲ್ಲ ಅಂತ ಆಯ್ತು. ಹಾಗೆ ಈಗ ಜಪಾನ್ನವರು ನಾವು ಮುಂದೆ ಬಂದಿದ್ದೇವೆ, ಚೈನಾದವರು. ಹಾಗೆ ಇನ್ನು ಆ ಲಸಿಕೆ ಬರೆದಿದ್ರೆ ಅಥವಾ ಒಂದು ಕರೆಕ್ಟ್ ಮದ್ದು ಬರೆದಿದ್ರೆ ಇದನ್ನು ನಿಭಾಯಿಸಲಿಕ್ಕೆ ಸಾಧ್ಯ ಇಲ್ಲ. ನಾವು ಅದರೊಟ್ಟಿಗೆ ಸಹಭಾಗಿಗಳಾಗಿ ಬಾಳ್ಬೇಕು, ನಾವು ಶಿಸ್ತಿನಿಂದ ಬಾಳ್ಬೇಕು. ಶಿಸ್ತೇ ಇದಕ್ಕೆ ಮದ್ದು. 100%. ಈ ಟೈಮಲ್ಲಿ ಶಿಸ್ತು ಮರೆತ ಮನುಷ್ಯ ತುಂಬಾ ಕಷ್ಟ ಇದೆ ಅಲ್ವಾ ಸರ್? ಇನ್ನೊಂದು ಕರೆ ಇದೆ ಸರ್, ಸೌಮ್ಯ ಅವರು ಬೋಳಾರದಿಂದ ಕರೆ ಮಾಡಿದ್ದಾರೆ. ಹಲೋ ಸೌಮ್ಯ ಅವರೇ, ನಮಸ್ತೆ. ಹಲೋ ನಿತಿನ್, ನಮಸ್ತೆ. ನಮಸ್ತೆ ಸೌಮ್ಯ ಅವರೇ, ಮಾತಾಡಿ. ಡಾಕ್ಟರ್ ಶಾಂತರಾಮ್ ಶೆಟ್ಟಿ ಅವರಿದ್ದಾರೆ. ನಮಸ್ತೆ ಡಾಕ್ಟರ್. ನಮಸ್ತೆ. ನಮಸ್ತೆ. ಏನ್ ಗೊತ್ತಾ ಡಾಕ್ಟರ್, ಈಗ ಮಕ್ಕಳಿಗೆ ಇಮ್ಯುನಿಟಿ ಸಿಸ್ಟಮ್ ಜಾಸ್ತಿ ಮಾಡ್ಬೇಕಾದ್ರೆ ಎಂತ ಕೊಡ್ಬೇಕು ಅಂತ? ಇಲ್ಲ, ಇಮ್ಯುನಿಟಿ ಒಂದು ಜೆನೆಟಿಕ್ ನಿಂದ ಬರ್ತದೆ. ಅಂದ್ರೆ ಹುಟ್ಟಿದಾಗಲೇ ನಾವು ಯಾರ ಮಕ್ಕಳು ಯಾರಿದೆ ಒಂದಿದೆ, ಅದರ ಮೇಲೆ ಅವರನ್ನು ಹೇಗೆ ಸಾಕಿದ್ದೀರಿ ಅಂತ ಬರ್ತದೆ. ಅಂದ್ರೆ ಈಗದ ಮಕ್ಕಳು, ಅಮೆರಿಕದವರು ಈಗ ಕಷ್ಟಪಡ್ತಿರುವುದು, ಬೇರೆ ಬೇರೆ ದೇಶಗಳು ಕಷ್ಟಪಡ್ತಿರುವುದು ಜಂಕ್ ಫುಡ್ಡಿಂದಾಗಿ. ಶುದ್ಧವಾದ ನೀರು, ಶುದ್ಧವಾದ ಹಾಲು, ಶುದ್ಧವಾದ ತರಕಾರಿ, ಶುದ್ಧವಾದ ಮಾಂಸ ಅಥವಾ ಮೊಟ್ಟೆಗಳನ್ನು ಕೊಟ್ರೆ ಯಾರು ಇಮ್ಯುನಿಟಿಯನ್ನು ಸರಿಯಾಗಿ ಡೆವಲಪ್ ಮಾಡ್ಬೋದು. ಯಾಕಂದ್ರೆ ಈಗ ಮಕ್ಕಳಿಗೆ ನೀವು ಕೊಡೋದು ಶುರು ಐಸ್ ಕ್ರೀಮ್ ಕೊಡ್ತೀರಿ, ಮಕ್ಕಳಿಗೆ ನೀವು ಬೇಕಾದ ಬಿಸ್ಕಿಟ್ ಅಥವಾ ಯಾರು ಬೇರೆ ಬೇರೆ ಟೈಪ್ ಬನ್ನ ಹಿಡಿದು ಅದನ್ನು ಮಾಂಸ ಹಾಕಿದ ಇದು ಕೊಡ್ತೀರಿ. ಅದನ್ನು ಮಾಡಬಾರ್ದು. ಅದು ಮಕ್ಕಳನ್ನು ಸಾಕುವ ರೀತಿಯೇ ತಾಯಂದಿರು ಅದನ್ನು ನೋಡಿಕೊಂಡು ಶಿಸ್ತಿನಿಂದ ಮಕ್ಕಳನ್ನು ಕಾಪಾಡಬೇಕು. ಚವನ್ ಫ್ರೆಶ್ ಅಂತ ಉಂಟಲ್ಲ, ಅದು ಕೊಡ್ಬೋದಾ? ಯಾವುದು? ಚವನ್ ಫ್ರೆಶ್ ಅಂತ ಹೇಳಿದ್ರಲ್ಲ, ಚವನ್ ಫ್ರೆಶ್ ಅದು ನನಗೆ ಅದರ ವಿಶೇಷ ಇದಿಲ್ಲಮ್ಮ. ಆದ್ರೆ ಯಾವುದು ಒಳ್ಳೇದಂತ ನೀವೇ ಅದನ್ನು ನೋಡಿಕೊಂಡು, ಅಂದ್ರೆ ಇದೇ ಆಗ್ಬೇಕು ಅದೇ ಆಗ್ಬೇಕು, ಚವನಪ್ರಾಶ ಅಥವಾ ವೈಟಮಿನ್ಸ್ ಯಾವುದು ಕೊಡ್ಬೋದು, ವೈಟಮಿನ್ ಅದು ಡೆಫಿಷಿಯನ್ಸಿ ಇದ್ರೆ ಮಾತ್ರ ಯಾವ್ದಾದ್ರೂ ಹೆಲ್ಪ್ ಆಗ್ತದೆ. ಈಗ ವೈಟಮಿನ್ ಡಿ, ಎಲ್ಲರೂ ವೈಟಮಿನ್ ಡಿ ತಗೊಳ್ಬೇಕಂತ ಇಲ್ಲ. ಬೇಕಾದ ಬಿಸಿಲಲ್ಲಿ ಆಡಿದ್ರೆ, ಬೇಕಾದ ಹಾಲು ಕುಡಿದ್ರೆ, ಪುಷ್ಟಿಕರವಾದ ಆಹಾರ ತಿಂದ್ರೆ ವೈಟಮಿನ್ ಡಿ ಬೇಡ. ಆದ್ರೆ ಅದು ಡೆಫಿಷಿಯನ್ಸಿ ಇದ್ರೆ ಅದನ್ನು ತಗೊಳ್ಬೇಕು.
ರೈಟ್, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಎಸ್ ಸರ್, ಇದು ಮಕ್ಕಳಿಗೆ ಕೇಳಿರುವಂತಹ ಅವರೊಂದು ಪ್ರಶ್ನೆ. ಅದೇ ರೀತಿ ಈ 60 ವರ್ಷ ದಾಟಿದಂತಹ, ಅಂದ್ರೆ ಕೊರೋನಾ ಅಂತ ಬಂದಾಗ 10 ವರ್ಷದ ಕೆಳಗಿನ ಮಕ್ಕಳು ಮತ್ತೆ 60 ವರ್ಷ ದಾಟಿದಂತಹ ಅವರು ಏನು ಹೇಳ್ತೀರಾ ಸರ್? ಅವರು ಯಾವ ರೀತಿ ಎಚ್ಚರಿಕೆಯಿಂದ ಇರಬೇಕು, ಏನೆಲ್ಲ ಮಾಡಬೇಕು ಅವರ ದಿನಚರಿ? ಅನೇಕ ಜನರು ಕಾರ್ಯಕ್ರಮ ನೋಡ್ತಾ ಇದ್ದಾರೆ, ಅವರಿಗೆ ತಮ್ಮ ಕಡೆಯಿಂದ. ಹೌದೌದು. ಈಗ 60 ವರ್ಷ ಅಂದ್ರೆ ನಮ್ಮ ಈಗ ಭಾರತ ದೇಶದಲ್ಲಿ ಬರೀ 15 ವರ್ಷಗಳ ಮುಂಚೆ ಲೈಫ್ ಎಕ್ಸ್ಪೆಕ್ಟೆನ್ಸಿ ಅಂದ್ರೆ ಒಬ್ಬ ಮನುಷ್ಯ ಎಷ್ಟು ಬದುಕ್ತಾನೆ ಅಂತ ಬರೀ 54 ವರ್ಷ ಇತ್ತು. ಈಗ ಅದು 67 ವರ್ಷಕ್ಕೆ ಬಂದಿದೆ. ಓಕೆ, 54 ವರ್ಷ ಇತ್ತು ಹಿಂದೆ. 54 ವರ್ಷದಿಂದ 20 ವರ್ಷಗಳ ಮುಂಚೆ ಇದ್ದದ್ದು ಈಗ 67 ವರ್ಷ. 67 ಅಂದ್ರೆ ಈಗ ಒಬ್ಬ ನಾರ್ಮಲ್ ಇಂಡಿಯನ್ 67 ವರ್ಷ ಬದುಕಬಲ್ಲ. ಹಾಗೆ ಜಪಾನ್ ಅಥವಾ ನೆದರ್ಲ್ಯಾಂಡ್ಸಿನವರು ಸಾಧಾರಣ 82-84ಕ್ಕೆ ಬಂದಿದ್ದಾರೆ. ಅಂದ್ರೆ ಹೈಯೆಸ್ಟ್ ನಂಬರ್ ಆಫ್ ಸೆಂಟಿನೇರಿಯನ್ಸ್ ಅಂದ್ರೆ ಶತಾಯುಷಿಗಳು ಇರುವುದು ಜಪಾನ್ನಲ್ಲಿ ಜಪಾನ್ ಮತ್ತು ಸ್ಕ್ಯಾಂಡಿನೇವಿಯನ್ ಕಂಟ್ರಿ. ಹಾಗಾಗಿ ಪ್ರಾಯ ಎಂಬುದು ಮನಸ್ಸಿನಲ್ಲಿರುವುದು. ಒಬ್ಬ ಪ್ರಾಯದ ಉತ್ತೇಜನವಾಗಿದ್ರೆ ಬದುಕಬಹುದು. ಆದ್ರೆ 80, 85, 90 ವರ್ಷದ ಮೇಲೆ ಅವರಿಗೆ ಸ್ವಲ್ಪ ಕಿವಿ ಕೇಳದೆ ಇರಬಹುದು, ಕಣ್ಣು ಸರಿ ಕಾಣದೇ ಇರಬಹುದು, ಬೋನ್ಸ್ಗಳು ಜಾಯಿಂಟ್ಗಳು ಶಿಥಿಲವಾಗಬಹುದು. ಇದಕ್ಕೆ ಬೇಕಾದ ಅದು ಸರಿಯಾಗಿ ಅವರು ನೋಡಿಕೊಂಡ್ರೆ ಆದಷ್ಟು ಅದನ್ನು ಮುಂದೆ ಹಾಕಬಹುದು. ಸರಿಯಾದ ಅವರು ಎಕ್ಸರ್ಸೈಸ್ ಮಾಡಿದರೆ, ಸರಿಯಾದ ಅವರು ಪುಷ್ಟಿಕರವಾದ ಆಹಾರ ತಗೊಂಡು. ಆಹಾರಗಳು ಅಂತ ಹೇಳಿದ್ರೆ ಯಾವ ಆಹಾರ ತೆಗೆದುಕೊಳ್ಳೋದು? ಅಂದ್ರೆ ನಾನೀಗ ಹೇಳಿದಾಗೆ ಸ್ಮೋಕಿಂಗ್ ಮತ್ತು ಅಮಲು ಪದಾರ್ಥವನ್ನು ತೆಗೆದುಕೊಳ್ಳಲೇಬಾರದು. ಪುಷ್ಟಿಕರವಾದ ಬೇಕಾದ ವೈಟಮಿನ್ ಡಿ, ಬೇಕಾದ್ದು ಪ್ರೋಟೀನ್ಸ್, ಬೇಕಾದ ಕಾರ್ಬೋಹೈಡ್ರೇಟ್ಸ್. ನಾವು ಈಗ ವೆಜಿಟೇರಿಯನ್ಸ್ ಒಳ್ಳೆದಾ ನಾನ್ ವೆಜಿಟೇರಿಯನ್ಸ್ ಒಳ್ಳೆದಾ ಅಂದ್ರೆ ವೆಜಿಟೇರಿಯನ್ ಅವರು ಅಷ್ಟೇ ಪುಷ್ಟಿಕರವಾದ ಆಹಾರವನ್ನು ತಿನ್ಬೋದು. ಹಾಗಾಗಿ ಯಾವ ತರದ ಆಹಾರವನ್ನು ನಾವು ಉಪಯೋಗಿಸ್ತೇವೆ ಎಂಬುದು ಬಹಳ ಮುಖ್ಯ. ಟೈಮಿಗೆ ಅದನ್ನು ತಕೊಂಡು ಸರಿಯಾದ ಜೀವನವನ್ನು ನಡೆಸಿದ್ರೆ, ದುರದೃಷ್ಟವಶಾತ್ ಕ್ಯಾನ್ಸರ್ ಬಂದರೆ ಅಥವಾ ಬೇರೆ ಯಾವ ಕಾಯಿಲೆ ಬಂದ್ರೆ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ಆದ್ರೆ ಹೇಗೆ 60 ವರ್ಷದ ಬದುಕ ನಾರ್ಮಲ್ ಆಗಿ ಅವ ಬಹಳ ಒಳ್ಳೆ ವಾತಾವರಣವಿದ್ರೆ, ದಿವಸ ಹಗಲು ಮಾಡುವ ಎಕ್ಸರ್ಸೈಸ್ ಮಾಡಿದ್ರೆ ಈ ರೀತಿ ಒಳ್ಳೆ ಜೀವನವನ್ನು ಸೇಫ್ಟಿಯಿಂದ ಇರಬಹುದು ಅಲ್ವಾ ಸರ್? ಎಸ್ ಸರ್, ಎಸ್. ಬರ್ತೀನಿ. ಇನ್ನೊಂದು ಕರೆ ಇದೆ. ನಿತ್ಯಾನಂದ ಅವರು ಕರೆ ಮಾಡಿದ್ದಾರೆ ಪುತ್ತೂರಿಂದ. ನಿತ್ಯಾನಂದ ಅವರೇ ನಮಸ್ತೆ. ಹಲೋ ಸರ್, ನಿತಿನ್ ಸರ್ ನಮಸ್ತೆ. ನಮಸ್ತೆ. ಅಭೂತಪೂರ್ವವಾದ ಕಾರ್ಯಕ್ರಮ ನಮ್ಮ ಕುಡ್ಲ ಚಾನೆಲ್ಗೆ ಪ್ರಥಮವಾಗಿ ನಾನು ವಂದನೆಯನ್ನು ಹೇಳ್ತಾ ಇದ್ದೇನೆ. ಈಗ ಒಂದು ಕಾಲರ್ ಫೋನ್ ಮಾಡಿ ಹೇಳಿದ್ರೆ ಯಾಕೆ ಗೊತ್ತಾ, ಅದು ನಮ್ಮ ಕುಡ್ಲ ಚಾನೆಲ್ ಇದಲ್ಲ, ನಿತಿನ್ ಸರ್ ಇದಲ್ಲ. ಆದ್ರೆ ಎಂತ ಹೇಳಿದ್ರೆ ಇಂಥ ಒಂದು ವೈದ್ಯರನ್ನು ಕರ್ಕೊಂಡು ಬಂದು ಒಂದು ಈ ಲೈಫ್ ಕೊರೋನಾ ಅಂದ್ರೆ ಅವರು ಏನಾದ್ರು ಧೈರ್ಯ ಹೇಳಿದ್ರೆ ತಕ್ಷಣ ಏನಂತ ಇದ್ದವರಿಗೆಲ್ಲ ಸ್ವಲ್ಪ ಧೈರ್ಯ ಬರ್ತದೆ. ಅದರಲ್ಲೂ ಕೂಡ ಡಾಕ್ಟರ್ ಶಾಂತರಾಮ್ ಶೆಟ್ಟಿ ಬರ್ತಾರೆ ಅಂತ ಬಂದಾಗ ಶಕ್ತಿ. ಡಾಕ್ಟರ್ ಶಾಂತರಾಮ್ ಶೆಟ್ಟಿ ಮಾತಾಡ್ಬೇಕು. ಎಸ್, ಮಾತಾಡಿ ಸರ್. ಹೇಳಿ ಸರ್. ನಮಸ್ತೆ. ನಮಸ್ಕಾರ. ಅವರು ಮಂಗಳೂರಿನ ಮುತ್ತದು, ಅದು ವಿಶ್ವದಲ್ಲೇ ನಮ್ಮ ಪ್ರಪಂಚದಲ್ಲೇ ಅವರ ಒಳ್ಳೆ ಒಂದು ಆರ್ಥೋ ಡಾಕ್ಟರ್. ನಾನು ಪುತ್ತೂರ್ನವ. ನಮ್ದು ಕೂಡ ಒಬ್ರು ಡಾಕ್ಟರ್ ಅವರ ಪರಿಚಯ ಇರ್ಬೋದು, ಗವರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಇದ್ದಾರೆ, ಡಾಕ್ಟರ್ ಅಜಯ್ ಅಂತ ಹೇಳಿ. ನನ್ನ ಬಹಳ ಸ್ನೇಹಿತರು. ಅಂದ್ರೆ ಅವರ ಹೆಸರು ಪ್ರಸಿದ್ಧ ಪಟ್ಟದ್ದೇ ಅದಕ್ಕೆ ಬೇಕಾಗಿ ಅಂತ. ಸರ್, ನಿತಿನ್ ಸರ್ ಹತ್ರ ನನ್ನದೊಂದು ಕೋರಿಕೆ ಮತ್ತು ಮನವಿ, ಇನ್ನು ಒಂದು ವಾರದೊಳಗೆ ಇನ್ನೊಬ್ರು ಡಾಕ್ಟರ್ ಕರ್ಕೊಂಡು ಬಂದು ಈ ರೀತಿಯ ಒಂದು ಕೊರೋನಾ ವಿಷಯದಲ್ಲಿ ಮಾತಾಡಿಸಬೇಕು. ಜೊತೆಯಲ್ಲಿ ಒಂದು ರೈತರನ್ನು ಕೂಡ ಕರೆಸಿ ನೀವು ಮಾತಾಡಿಸಿದ್ರೆ ನಮ್ಮ ಕುಡ್ಲ ಚಾನಲ್ ಅಲ್ಲಿ ಟಾಪ್ ಅಂಡ್ ಟಾಪ್. ಮತ್ತೆ ನಿಮ್ಮ ಕಾರ್ಯಕ್ರಮ ಅಭೂತಪೂರ್ವ. ನಾನು ಶಾಂತರಾಮ್ ಶೆಟ್ಟಿಗೆ ಮತ್ತು ನಿತಿನ್ ಸರ್ ಎಲ್ಲರಿಗೂ ಕೂಡ ನಾನು ವಂದನೆಯನ್ನು ಸಲ್ಲಿಸ್ತೇನೆ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಎಸ್, ನಿತ್ಯಾನಂದ ಅವರು. ಎಸ್, ಆಗ್ಲೇ ನಾನು ಹೇಳಿದೆ ಡಾಕ್ಟರ್ ಶಾಂತರಾಮ್ ಶೆಟ್ಟಿ ಅಂತ ಬಂದಾಗ ಕೇವಲ ವೈದ್ಯರು ಮಾತ್ರ ಅಲ್ಲ, ಅದೊಂದು ಶಕ್ತಿ ಅನ್ನುವಂಥದ್ದು ಎಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರ ಕೂಡ ಹೌದು. ಅಂಡ್ ಎಸ್ ಸರ್, ಇನ್ನೊಂದು ಕಡೆ ನಾವು ಮಕ್ಕಳ ವಿಚಾರದಲ್ಲಿ, ಅದೇ ರೀತಿ 60 ವರ್ಷದ ಮೇಲ್ಪಟ್ಟವರ ವಿಚಾರದಲ್ಲಿ ಈ ಸಂದರ್ಭಗಳಲ್ಲಿ ನಾವು ತುಂಬಾನೇ ಜಾಗರೂಕತೆಯಿಂದ ಇರಬೇಕು, ಇಲ್ಲದೆ ತುಂಬಾನೇ ಸಮಸ್ಯೆ ಆಗುತ್ತೆ ಅನ್ನುವಂಥದ್ದು. ಇನ್ನೊಂದು ಕಡೆ ಈ ಸಂದರ್ಭಗಳಲ್ಲಿ ಕೇಳಿ ಬರ್ತಾ ಇರುವಂತಹ ಮಾತುಗಳು ಆಗ್ಲೇ ನಾನು ಹೇಳಿದೆ, ಯುವಕರು ಅದೇ ರೀತಿ ಅನೇಕ ಜನರು ಈ ಸಂದರ್ಭಗಳಲ್ಲಿ ಆರ್ಥಿಕ ಹಿಂಜರಿತ ಇದೆ, ಗೊತ್ತಿಲ್ಲ ಏನಾಗ್ತಾ ಇದೆ, ಕೆಲವರು ಕೆಲಸ ಕಳೆದುಕೊಂಡಿದ್ದಾರೆ, ಇನ್ನೊಂದು ಕಡೆ ಹಾಫ್ ಸ್ಯಾಲರಿ ಸಿಗ್ತಾ ಇದೆ, ಲೋನ್, ಬ್ಯಾಂಕ್, EMI ಎಲ್ಲವೂ ಕೂಡ ಇದೆ ಈ ಸಂದರ್ಭ. ಕೊನೆಯ ಆಲ್ಟರ್ನೇಟಿವ್ ವೇಸ್ ಅಂತ ಹೇಳಿದ್ರೆ ಸುಸೈಡ್ ಮಾಡ್ಕೊಳ್ತಾರೆ, ಆತ್ಮಹತ್ಯೆ ಮಾಡ್ಕೊಳ್ತಾರೆ. ದೊಡ್ಡ ಗಂಭೀರವಾಗಿರುವಂತಹ ಸಮಸ್ಯೆ. ಪ್ರತಿಯೊಬ್ಬನ ಜೀವನದಲ್ಲಿ ಯಾರನ್ನೇ ತೆಗೆದುಕೊಳ್ಳಿ, ಅವ ರಾಜ ಆಗಿರ್ಬೋದು, ಪ್ರಜೆ ಆಗಿರ್ಬೋದು, ಕಷ್ಟ ಸುಖಗಳು ಒಂದು ಜೀವನದ ಎರಡು ಟೂ ಸೈಡ್ಸ್ ಆಫ್ ಎ ಕಾಯಿನ್. ಸುಖ ಬಂದಾಗ ನಾವು ಅದನ್ನು ಮರ್ತು ಬಿಡ್ತೇವೆ. ಕಷ್ಟ ಬಂದಾಗ ಏನು ಮಾಡಬೇಕು, ಅದನ್ನು ಹೇಗೆ ಎದುರಿಸಬೇಕೆಂಬುದು ಮುಖ್ಯ. ಅಯ್ಯೋ ನನ್ನ ಕೆಲಸ ಹೋಯ್ತು, ನನಗೆ ಅರ್ಧ ಸಂಬಳ ಇದೆ, ಅದನ್ನು ಹೇಗೆ ನಿಭಾಯಿಸುವುದು. ಕಷ್ಟಪಟ್ಟು ಏನು ಯಾವ ಕೆಲಸ ಆದರೂ ಮಾಡಲಿಕ್ಕೆ ತಯಾರಿರ್ಬೇಕು ನಾವು. ಯಾಕೆ ಆಗ್ತಾ ಇಲ್ಲ, ಮಾಡ್ಬೇಕು ಅದನ್ನು ನಾವು ಧೈರ್ಯ ಮಾಡಬೇಕು. ಈಗ ನಾವು ಯಾಕೆ ಈಗ ಯಾವ ಒಬ್ಬ ಡಾಕ್ಟ್ರಿಗೆ ಈಗ ಕೆಲಸ ಇಲ್ಲಾದರೂ ಅದನ್ನು ಏನಾದರೂ ಮಾಡಿ ಅದನ್ನು ನಾನು ಹೇಗೆ ಅದನ್ನು ಜೀವನ ಸಾಗಿಸಬಲ್ಲೆ,
ಸಾಲ ಮಾಡಿ ಅಲ್ಲ, ದುಡಿದು. ಎಸ್. ಈಗ ಇಡೀ ನಮ್ಮ ದೇಶದ ಇವತ್ತು ಶಕ್ತಿ ಇರುವುದು ಯುವಕರಲ್ಲಿ. ನೀವು ಯುವಕರಂತ ಹೇಳಿದ್ರಿ. ಯಾವ ದೇಶದಲ್ಲೂ 33 ಕೋಟಿ ಅಷ್ಟು ಜನರಲ್ಲಿ 40% ಜನರು ಯುವಕರು, 20 ರಿಂದ 40 ವರ್ಷದವರು. ಇದು ಯಾವ ದೇಶದಲ್ಲಿಯೂ ಇಲ್ಲ. ಈ ಯುವ ಶಕ್ತಿಯನ್ನು ನಮ್ಮ ಪ್ರಧಾನಿಯವರು ಹೇಳಿದಾಗೆ ಅದನ್ನು ಸರಿಯಾಗಿ ಉಪಯೋಗಿಸಿದರೆ ನಾವು ಈಗ ಹಳ್ಳಿಗೆ ಹೋಗಿ ನಮಗೆ ಈಗ ಮಂಗಳೂರಿನಲ್ಲೇ ನೋಡಿ ಅಥವಾ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನೋಡಿ, ನಮಗೆ ಬಿಜಾಪುರದವರು ಅಥವಾ ಅವರು ಬಂದರೆ ಸಂತೋಷ ನಮಗೆ. ಅಲ್ಲಿ ಬಿಜಾಪುರದವರು ಅಥವಾ ಬೇರೆ ಊರಿಂದ ಇಲ್ಲಿಗೆ ಬಂದು ಯಾಕೆ ಕೆಲಸ ಮಾಡಬೇಕು? ನಮ್ಮವರು ಹಳ್ಳಿಯಲ್ಲಿ ಕೆಲಸ ಮಾಡೋದಿಲ್ಲ. ಯಾಕೆ? 6 ಗಂಟೆ 8 ಗಂಟೆಯಷ್ಟು ಕೆಲಸ ಮಾಡಲಿಕ್ಕೆ ಅವರು ತಯಾರಿಲ್ಲ. ಯಾಕೆ ಅದನ್ನು ಮಾಡಬಾರ್ದು? ನಮ್ಮ ಯುವಕರು ಎಷ್ಟು ನಮ್ಮ ಕೃಷಿ ನಮ್ಮ ಭೂಮಿ ಬಂಜರಾಗಿ ಉಂಟು. ಅದನ್ನು ನಾವು ಬೆಳೆಸಬೇಕು. ಬೆಳೆಸಿದ್ರೆ ಆಗ್ತದೆ. ಅದನ್ನು ಅಯ್ಯೋ ಇದು ಬಹಳ ಕಷ್ಟ ಕೆಲಸ ಅಂತ ಹೇಳಿದ್ರೆ, ಕೆಸರಿದ್ರೆ ಕೈಕಾಲಿಗೆ ಕೆಸರಿದ್ರೆ ಮಾತ್ರ ಜೀವನದಲ್ಲಿ ಸಾಧನೆ ಮಾಡಬಹುದು. ಅದು ಯಾವ ಕಷ್ಟ ಬಂದಾಗ ಅದನ್ನು ನಿಭಾಯಿಸಬೇಕು. ಯಾರಿಗೂ ಇಡೀ ಜೀವನದಲ್ಲಿ ಕಷ್ಟ ಎಂಬುದು ಬರುವುದಿಲ್ಲ, ಯಾರಿಗೂ ಇಡೀ ಜೀವನದಲ್ಲಿ ಸುಖ ಎಂಬುದು ನಿಜವಾಗ್ಲೂ ಅದನ್ನು ಆಚೆ ಈಚೆ ಮಾಡಿಕೊಂಡು ಅದನ್ನು ನಿಭಾಯಿಸಿಕೊಂಡು ಹೋಗುವುದು ಪ್ರತಿಯೊಬ್ಬನ ಕರ್ತವ್ಯ ಆಗಿರು. ಅದು ನಮ್ಮ ಯುವ ಜನರು ಎಲ್ಲ ನನ್ನಲ್ಲಿ ಶಕ್ತಿ ಉಂಟು, ಒಂದು 70 ವರ್ಷದ 60 ವರ್ಷದ ಪರವಾಗಿಲ್ಲ, ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ, ಕಲ್ಲಾದ್ರೂ ತುಂಬಿ ಕೆಲಸ ಮಾಡಿ ತೋರಿಸಿ ಅದನ್ನು ನಾನು ಮಾಡ್ತೇನೆ, ಅದನ್ನು ಮಾಡಿದ್ರೆ ಆಗ್ತದೆ. ಓಕೆ ಸರ್, ಈಗ ಈ ಸಂದರ್ಭಗಳಲ್ಲಿ ಈ ಒಂದು ಮಾತು ನಾನು ಕೇಳಬೇಕು ಅಂತ ಹೇಳಿ ಎಲ್ಲಾ ಯುವ ಜನರ ಪರವಾಗಿ ನನ್ನ ಒಂದು ಮಾತು ನಾನು ಕೇಳಬೇಕು. ನನ್ನ ಪ್ರಶ್ನೆ ಕೂಡ ಅಂದ್ರೆ, ತಾವು ಹೇಳಿದ್ರಿ ಸಮಸ್ಯೆಗಳು ಬರುತ್ತೆ, ಈ ರೀತಿ ಎದುರಿಸಬೇಕು ಅನ್ನೋದು. ಆದ್ರೆ ಒಂದು ಹಂತಕ್ಕೆ ತಲುಪಿ ಬಿಡುತ್ತೆ, ಅಂದ್ರೆ ಏನು ಸಾಧ್ಯ ಇಲ್ಲ, ಎಲ್ಲವೂ ಕೂಡ ಮುಗ್ದು ಹೋಯ್ತು ಅನ್ನುವಂಥದ್ದು. ಸುಸೈಡ್ ಅನ್ನುವಂಥದ್ದು ಕೊನೆಯ ದಾರಿ ಅನ್ನೋದು. ಈ ಸಂದರ್ಭ ಸರ್ ಒಂದು ಮಾತು, ಈ ಸಂದರ್ಭ ಅನೇಕ ಜನರು ಹೇಳ್ತಾರೆ ಇದು ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಬರುವಂತಹ ಒಂದು ಆಲೋಚನೆಗಳು, ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅನ್ನೋಂಥದ್ದು. ತಾವು ಅನೇಕ ಸುದೀರ್ಘ ವರ್ಷಗಳ ಕಾಲ ವೈದ್ಯಕೀಯ ಕ್ಷೇತ್ರದಲ್ಲಿ ಇದ್ದೀರಾ, ತಮ್ಗೆ ಗೊತ್ತಿದೆ ಸರ್ ಈ ಸಂದರ್ಭ. ಅಥವಾ ಬರಬಾರ್ದು ಯಾರಿಗೂ ಕೂಡ. ಒಂದು ವೇಳೆ ಬಂದ್ರೆ, ಅನೇಕ ಯುವಕರು ಕಾರ್ಯಕ್ರಮ ನೋಡ್ತಾ ಇದ್ದಾರೆ, ಅನೇಕ ಜನರು ನೋಡ್ತಾ ಇದ್ದಾರೆ, ಬಂದ್ರೆ ಏನ್ ಮಾಡ್ಬೇಕು ಸರ್? ಅಂದ್ರೆ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಯಾವ ರೀತಿ ನಾವು ಇದರಿಂದ ಪಾರಾಗಬಹುದು, ಬದುಕಬಹುದು? ಒಂದ್ಸಲ ಬದುಕಿ ಬಂದ್ರೆ ಜೀವನದಲ್ಲಿ ಏನ್ ಬೇಕಾದ್ರೂ ಸಾಧನೆ ಮಾಡ್ತಾನೆ ಅಂತ ಒಂದು ನಂಬಿಕೆ. ಬಹಳ ಒಳ್ಳೆ ಪ್ರಶ್ನೆ. ಅಂದ್ರೆ ಮೊನ್ನೆ ತಾನೇ ರಾಜ್ಪೂತ್ ಅಂತ ಫಿಲ್ಮ್ ಆಕ್ಟರ್ ಜೀವ ತಕೊಂಡ್ರು. ಹಾಗೆ ಕೆಲವು ಯುವಕರು ಜೀವ ತಕೊಂಡು ಬಹಳ ಒಂದು ದುರದೃಷ್ಟ. ಯಾಕಂದ್ರೆ ಅದು ಆಸ್ ಯು ಸೆಡ್, ಅದು ಮೊಮೆಂಟ್ರಿ ಅಂದ್ರೆ ಅಯ್ಯೋ ಇದು ಇನ್ನು ನನಗೆ ಇನ್ನು ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಆ ಟೈಮ್ನಲ್ಲಿ ಪ್ರತಿಯೊಬ್ಬರು ನಾವು ಒಂದು 2 ಮಿನಿಟುಗಳ ಕಾಲ ದೇವರನ್ನು ಎಣಿಸ್ಕೊಳ್ಬೇಕು, ತಮ್ಮ ತಂದೆ ತಾಯಿಗಳನ್ನು ಎಣಿಸ್ಬೇಕು. ನನಗೆ ಈಗ ಕಷ್ಟ ಬಂದಿದೆ, ನಾನು ಹೇಗೆ ಇದು ಮಾಡ್ಬೋದು. ತನ್ನ ಕುಟುಂಬದವರನ್ನು ಎಣಿಸ್ಕೊಳ್ಬೇಕು. ನಾನೀಗ ಹೋದರೆ ಎಷ್ಟು ಕಷ್ಟವನ್ನು ನಾನು ಬೇರೆಯವರಿಗೆ ಕೊಟ್ಟು ಹೋಗ್ತಾ ಇದ್ದೇನೆ. ದೇವರನ್ನು ಎಣಿಸ್ಕೊಂಡು, ಯಾರು ದೇವರೇ ಆಗ್ಬೋದು, ದೇವರನ್ನು ಎಣಿಸ್ಕೊಂಡು ದೇವರೇ ನನಗೆ ಶಕ್ತಿ ಕೊಡಿ ಅಂತ ಹೇಳಿದ್ರೆ ದೇವರು ಶಕ್ತಿ ಕೊಡ್ತಾನೆ. ಅದೇ 2-3 ಮಿನಿಟುಗಳು ಅವರು ಧ್ಯಾನದಲ್ಲಿ ಅದನ್ನು ಕೂತ್ರೆ, ಅಯ್ಯೋದು ಅದು ಆ ಮೊಮೆಂಟ್ ಅವರು ಮಾಡದೆ ಹೋಗಿ ಹಗ್ಗ ತಗೊಂಡ್ಬಿಟ್ರು ಅಥವಾ ಹೊಳೆಗೆ ಹಾರಿಬಿಟ್ರು, ಅದು ಮೊಮೆಂಟ್ರಿ. ಅದನ್ನು ಮಾಡಬಾರ್ದು ನಾವು. ಅದನ್ನು ದೃಢತೆಯಿಂದ ಅದಕ್ಕೆ ಪ್ರತಿಯೊಬ್ಬರು, ಅದಕ್ಕೆ ನಾನು ಯೋಗದಲ್ಲಿ ಹೇಳಿದ್ದು, ಪ್ರತಿಯೊಬ್ಬರು ಮೆಡಿಟೇಷನ್ ಮಾಡಬೇಕು. 10 ಮಿನಿಟ್ ಆದರೂ ಮೈಂಡ್ ಕ್ಲಿಯರ್ ಆಗ್ತದೆ. ದೇವರನ್ನು ಎಲ್ಲರೂ ದೇವರನ್ನು ಧ್ಯಾನ ಮಾಡಿ ಮೆಡಿಟೇಷನ್ ಮಾಡಿ ಮೈಂಡ್ ಪ್ಯೂರ್ ಮಾಡ್ಕೊಳ್ಳಿ, ತಮ್ಮ ದಿನನಿತ್ಯದ ಕೆಲಸ ಪ್ಯೂರ್ ಆಗ್ತದೆ. ಇದು ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಆಗುವಂತಹ ಕಾರ್ಯ ಸರ್, ಅಂದ್ರೆ ಮಿನಿಟ್ಗಳ ಕಾರ್ಯ. ಅಂದ್ರೆ ನಾವು ಅನೇಕ ಇವತ್ತು ಕೂಡ ಕುಂದಾಪುರದಲ್ಲಿ ಒಬ್ರು ಆತ್ಮಹತ್ಯೆ ಮಾಡ್ಕೊಂಡು ಅದಕ್ಕೆ ಬೇರೆ ಬೇರೆ ಥಿಯರಿ ಇದೆ. ನೀವು ಸೈಕ್ಯಾಟ್ರಿಸ್ಟ್ ಅನ್ನು ಈ ನನ್ನ ಚೇರ್ನಲ್ಲಿ ಕೂರಿಸಿದ್ರೆ ಅವರು ಹೇಳ್ತಾರೆ ಬೇರೆ ಬೇರೆ ಕಾರಣಗಳಿಂದ ಅವರಿಗೆ. ಅಂದ್ರೆ ಪ್ರತಿಯೊಬ್ಬನು ಒಂದೇ ದೃಢತೆಯಲ್ಲಿ ಇರುವುದಿಲ್ಲ. ಒಬ್ಬ ಬಾರಿ ವೀಕ್ ಮೈಂಡೆಡ್ ಇರ್ತಾನೆ, ಒಬ್ಬ ಬಹಳ ಟಫ್ ಮೈಂಡೆಡ್ ಇರ್ತಾನೆ. ಅವನಿಗೆ ಏನು ಬಂದರೂ ಅದನ್ನು ನಿಭಾಯಿಸಬಲ್ಲ. ಆ ವೀಕ್ ಮೈಂಡೆಡ್ ಪರ್ಸನ್ನಿಗೆ ಸಮಾಜದವರು ಹೆಲ್ಪ್ ಮಾಡಬೇಕು. ಇದು ಸಮಾಜದಿಂದ ಆಗೋದು. ಒಬ್ಬ ಈಗ ಫಿಲ್ಮ್ ಸ್ಟಾರ್ ಬೇರೆ ಬೇರೆ ಈಗ ಕಥೆಗಳು ಬರ್ತಾ ಇವೆ, ಅಂದ್ರೆ ಬೇರೆ ಬೇರೆಯವರನ್ನು ದೂರ್ತಾ ಇದ್ದಾರೆ. ಅದು ಸಮಾಜವನ್ನು ದೂರ್ತಾ ಇದ್ದಾರೆ. ಸಮಾಜ ಆ ಪರಿಸ್ಥಿತಿಗೆ ಅವನನ್ನು ತಳ್ಳಿ ಹಾಕಿದೆ. ಹಾಗಾಗಿ ಯಾರಾದ್ರೂ ನಮ್ಮ ಸಮಾಜದಲ್ಲಿ, ನಮ್ಮ ಕುಟುಂಬದಲ್ಲಿ, ನಮ್ಮ ಗೊತ್ತಿದ್ದವರು ಅದು ಅದು ನಾವು ಕಾರಣ, ನಾವೆಲ್ಲರೂ ಕಾರಣ. ಅದು ನಾವು ಒಟ್ಟುಗೂಡಿ ಆ ಸಮಾಜದಲ್ಲಿ ಯಾರು ಆ ಪರಿಸ್ಥಿತಿಗೆ ಹೋಗದಂತೆ ಮಾಡುವುದು ನಮ್ಮ ಕರ್ತವ್ಯ. ಎಸ್ ಸರ್. ಇನ್ನೊಂದು ಕಡೆ ಈಗಿನ ಒಂದು ಕೊರೋನಾ ಕಾಲಘಟ್ಟದಲ್ಲಿ ಸರ್ಕಾರ
ದೊಡ್ಡ ಮಟ್ಟದ ಸುಗ್ರೀವಾಜ್ಞೆ ಹೊರಡಿಸಿದೆ. ಮಾಸ್ಕ್ಗಳು ಹಾಕಬೇಕು, ಮಾಸ್ಕ್ಗಳು ಕಡ್ಡಾಯ ಅನ್ನುವಂಥದ್ದು. ಇನ್ನೊಂದು ಕಡೆ ಅದೇ ಸರ್ಕಾರ ಹೇಳುತ್ತೆ 10 ವರ್ಷದ ಕೆಳಗಿನ ಮಕ್ಕಳು ಕಂಟಿನ್ಯೂಸ್ ಆಗಿ ಮಾಸ್ಕ್ ಹಾಕಿದ್ರೆ ಅವರಿಗೆ ಸಮಸ್ಯೆ ಆಗುತ್ತೆ. ಈಗಾಗಲೇ ಶಾಲೆಗಳು ಪ್ರಾರಂಭ ಆಗುತ್ತೆ ಅನ್ನುವಂಥ ಮಾತುಗಳು, ಆದರೂ ಕೂಡ ಅವರು ಮಾಸ್ಕ್ಗಳು ಹಾಕಬೇಕು 8 ಗಂಟೆಗಳ ಕಾಲ. ಇನ್ನೊಂದು ಕಡೆ ವಯೋವೃದ್ಧರಿಗೂ ಕೂಡ ಮಾಸ್ಕ್ಗಳು ಹಾಕಬೇಕು. ಮಾಸ್ಕ್ ಒಳ್ಳೆಯದಲ್ಲ, ನಮ್ಮ ಉಸಿರಾಟವನ್ನೇ ನಾವು ಕೃತಕವಾಗಿ ಎಗೇನ್ ತಗೊಳ್ತಾ ಇದ್ದೇವೆ, ದೇಹಕ್ಕೆ ಹಾನಿಕಾರಕ ಅನ್ನುವಂಥದ್ದು. ಯಾವ ರೀತಿ ನೋಡ್ತೀರಾ ಸರ್ ಈ ಮಾಸ್ಕ್ಗಳ ಅವಶ್ಯಕತೆ? ಕಂಟಿನ್ಯೂಸ್ ಆಗಿ 6 ಗಂಟೆ 8 ಗಂಟೆ ಅಥವಾ ಈವನ್ 2 ಗಂಟೆ ಮಾಸ್ಕ್ ಹಾಕೊಳ್ಬಾರ್ದು. ಅಂದ್ರೆ ನೀವು ಹೇಳಿದಾಗೆ ಅದೇ ಶ್ವಾಸವನ್ನು ನಾವು ಬಿಡ್ತಾ ಇರ್ತೇವೆ. ಅದು ಹೆಚ್ಚಿನ ಈ N95 ಆದ್ರೆ ಮತ್ತು ಅದು ಶ್ವಾಸ ಇದಾಗುದಿಲ್ಲ. ಹಾಗಾಗಿ ನಾನೀಗ ಇದನ್ನು ಡಬಲ್ ಮಾಸ್ಕ್ ಹಾಕ್ತಾ ಇದ್ದೇನೆ. ಆದ್ರೆ ಅದನ್ನು ಮೋರ್ ದೆನ್ ಪ್ರತಿ 15 ಅರ್ಧ ಗಂಟೆಗೆ ಒಂದ್ಸತಿ ಅದನ್ನು ತೆಗೆದು ಒಳ್ಳೆ 2 ದೀರ್ಘ ಶ್ವಾಸ ಮಾಡಿ, ಅಂದ್ರೆ ಹತ್ರ ಯಾರು ಇಲ್ಲದೆ ದೀರ್ಘ ಶ್ವಾಸ ಮಾಡಿ ಮತ್ತೆ ಪುನಃ ಅದನ್ನು ಹಾಕೊಳ್ಬೇಕು. ಆಗ ಅದು ಸೇಫ್. ಈವನ್ ಮಕ್ಕಳಿಗೂ ಶಾಲೆಯಲ್ಲಿ ಅದನ್ನು ಹೇಳಿಕೊಡ್ಬಹುದು, ಪ್ರತಿ ಅರ್ಧ ಗಂಟೆಗೆ ಅದನ್ನು ತೆಗೆದು ಮತ್ತೆ ಪುನಃ ಹಾಕಿ ಅಂತ. ಅಂದ್ರೆ ಖಾಲಿ ಇದನ್ನು ಈಗ ಹೀಗೆ ತೆಗೆದು ಅದನ್ನು ತೆಗೆದು ಹೀಗೆ ಕೆಳಗೆ ಬಿಟ್ಟು ಜೋರು ಶ್ವಾಸ ತೆಗೆದು ಧ್ಯಾನ ಮಾಡಿ ಮತ್ತೆ ಪುನಃ ಹಾಕೊಳ್ಬೇಕು. ಈಗ ನಾವು ಇವತ್ತು ಬೆಳಿಗ್ಗೆ ಮೀಟಿಂಗ್ ಇತ್ತು, 4 ಗಂಟೆ ಮೀಟಿಂಗ್ ಇತ್ತು. 4 ಗಂಟೆ ಎಲ್ಲರೂ ಅಂದ್ರೆ ದೂರ ಇದ್ದೇವೆ ನಾವು, ಎಲ್ಲೋ ಇಂಪಾರ್ಟೆಂಟ್ ಪೀಪಲ್. ಅದು ಪ್ರತಿಯೊಬ್ಬರು ಆ ಮಾಸ್ಕ್ ಅನ್ನು ಅರ್ಧ ಗಂಟೆಗೆ ನಾವು ನೋಡ್ತಾ ಇದ್ದೇವೆ. ಆದ್ರೆ ಕಂಟಿನ್ಯೂಸ್ ಅದು ಹಾಕೊಳ್ಳಿಕ್ಕೆ ಆಗುದಿಲ್ಲ. ಆದ್ರೆ ಹಾಕ್ತಾ ಇರ್ತಾರೆ, ಅದೊಂದು ದೊಡ್ಡ ಸಮಸ್ಯೆ ಆಗ್ತಾ ಇರುವಂತದ್ದು. ಇನ್ನೊಂದು ಕಡೆ ಸೋಷಿಯಲ್ ಡಿಸ್ಟೆನ್ಸ್ ಅನ್ನುವಂಥದ್ದು ಪಾಲನೆ ಆಗ್ತಾ ಇದೆಯಾ ಸರ್ ಈಗಿನ ಕಾಲದಲ್ಲಿ? ತಾವು ನೋಡ್ತಾ ಅದೇ ನಾನು ಹೇಳಿದೆಲ್ಲ, ಬಾರಿ ಎಲ್ಲಿ ಬೇಕಾದ್ರೆ ಹೋಗಿ, ಈಗ ಮಾರ್ಕೆಟಿಗೆ ಹೋಗಿ ಇದೇ ಈಗ ನಾವು ಆಚೆ ಮಾರ್ಕೆಟಿಗೆ ಹೋದ್ರೆ ಇಷ್ಟು ಹತ್ರದಲ್ಲಿ ಇರ್ತಾರೆ, ಯಾಕೆ ಅದನ್ನು ಶಿಸ್ತು ಪಾಲಿಸಬಾರ್ದು? ಒಂದು ಬ್ರಿಟಿಷ್ ಒಂದು ಇದರಲ್ಲಿ ಅಂದ್ರೆ ನಮ್ಮ ಶಿಸ್ತು ಇಂಪಾರ್ಟೆಂಟ್. ನಾವು ನಮ್ಮ ಶಾಲೆಗಳಲ್ಲಿ ನಮ್ಮ ಮನೆಗಳಲ್ಲಿ ಮಕ್ಕಳಿಗೆ ಶಿಸ್ತನ್ನು ಹೇಳಿಕೊಡ್ಬೇಕು. ಒಂದು ಇಂಗ್ಲಿಷ್ ನಲ್ಲಿ ಒಂದು ಗಾದೆ ಇದೆ, ಯಾರಾದ್ರೂ ಒಬ್ಬ ಕ್ಯೂನಲ್ಲಿ ಒಬ್ಬನೇ ನಿಂತಿದ್ರೆ ಅದು ಬ್ರಿಟಿಷ್ನವ ಅಂತ. ಒಬ್ಬನೇ ಆದ್ರೂ ಅವಾಗ ಕ್ಯೂನಲ್ಲಿ ಹೋಗಿ ನಿಲ್ತಾನೆ, ಅಂದ್ರೆ ಅದು ಕ್ಯೂ ಹಿಯರ್ ಅಂತ ಬೋರ್ಡ್ ಉಂಟಲ್ಲಿ. ಆದ್ರೆ ನಾವು ಈಗ ಕ್ಯೂನಲ್ಲಿ ಒಬ್ರೊಬ್ರು ಅಂದ್ರೆ ಈವನ್ ಮಾರ್ಕೆಟಿಗೆ ಹೋದ್ರೆ ನನ್ಗೆ ಸಾಮಾನು ಶುರು ಬರ್ಬೇಕು, ಅದನ್ನು ಮಾಡಬಾರ್ದು. ಬರೀ ಒಂದು 2 ಮಿನಿಟ್ಗಳು ಅವರು ಕಾಯ್ಬೇಕಷ್ಟೇ, ಇನ್ನು ಮುಂದೆ ಬಂದು ಆ ಶಿಸ್ತನ್ನು ನಾವು ಪಾಲಿಸಬೇಕು. ಶಿಸ್ತು ಬೇಕು. ಇದು ನಾವು ತಂದೆ ತಾಯಿಗಳು ಹೇಳಿಕೊಡುವಂತ, ನಮ್ಮ ಶಾಲೆಗಳಲ್ಲಿ ಹೇಳಿಕೊಡುವಂತ. ನಿಜವಾಗ್ಲೂ ಸರ್ ಈಗಿನ ಕಾಲದಲ್ಲಿ ಶಿಸ್ತು ಅಂತೂ ಬೇಕೇ ಬೇಕು. ಕೊರೋನಾದೊಂದಿಗೆ ನಾವು ಜೀವನ ಮಾಡ್ಬೇಕಂದ್ರೆ ಶಿಸ್ತು ವೆರಿ ಇಂಪಾರ್ಟೆಂಟ್. ಇನ್ನೊಂದು ಕಡೆ ಸರ್ ಈಗಿನ ಕಾಲದಲ್ಲಿ ನಾವು ಅನೇಕ ಪ್ರಕರಣಗಳು ನೋಡ್ತಾ ಇದ್ದೇವೆ. ಯಾವ ರೀತಿ ಅಂತ ಹೇಳಿದ್ರೆ ತಮ್ಗೆ ಕೂಡ ಗೊತ್ತಿದೆ, ವೈದ್ಯಕೀಯ ಕ್ಷೇತ್ರ ಅಂತ ಹೇಳಿ ಈಗಿನ ಸಂದರ್ಭಗಳಲ್ಲಿ ಅವರು ದೇವರುಗಳು ಅಂತ ಹೇಳಿ, ಕೊರೋನಾ ವಾರಿಯರ್ಸ್, ನೋ ಡೌಟ್ ಇನ್ ದಟ್ ನಾವು ಮಾತಾಡ್ತಾ ಇಲ್ಲ. ಆದ್ರೆ ಎಲ್ಲೋ ಒಂದ್ ಕಡೆ ಆಸ್ಪತ್ರೆಗಳಲ್ಲಿ ಹೃದಯ ಸಂಬಂಧಿ ಕಾಯಿಲೆಗಳು, ಕಿಡ್ನಿ ಸಂಬಂಧಿ ಕಾಯಿಲೆಗಳು, ಇನ್ನಿತರ ಕಾಯಿಲೆಗಳು ಬರುತ್ತೆ. ಕೊರೋನಾ ಏತರ ಕಾಯಿಲೆಗಳು ಬರುವಾಗ ಮೊದಲನೇದಾಗಿ ಕೊರೋನಾ ಟೆಸ್ಟ್ ಮಾಡಬೇಕಾಗುತ್ತೆ. ಈ ಸಂದರ್ಭ ಕಿಡ್ನಿ, ಹೃದಯ ಸಂಬಂಧಿ ಕಾಯಿಲೆಗಳು ಅಂತ ಬಂದಾಗ ಫ್ರಾಕ್ಷನ್ ಆಫ್ ಸೆಕೆಂಡ್ ಇಸ್ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಅನೇಕ ಜನರು ಅಸುನೀಗ್ತಾರೆ ಈ ಸಂದರ್ಭಗಳಲ್ಲಿ. ಅಂದ್ರೆ ಕೋವಿಡ್ ಟೆಸ್ಟ್ ಆಗಬೇಕು, ಕೋವಿಡ್ ಟೆಸ್ಟ್ ಆಗಿ ಬರುವಾಗ ಗಂಟೆಗಳ ಕಾಲ ಸಮಯ ಹಿಡಿಯುತ್ತೆ, 1 ದಿನ 2 ದಿನ ಕೂಡ ಆಗುತ್ತೆ. ಈ ಸಂದರ್ಭ ಈ ಒಂದು ಸಿಸ್ಟಮ್ ಏನಿದೆ ಸರ್, ಏನ್ ಹೇಳ್ತೀರಾ? ಇಲ್ಲ, ಅದನ್ನು ಇಂಪಾರ್ಟೆಂಟ್ ಯಾವ ಆಸ್ಪತ್ರೆ ಆದರೂ ಯಾವ ವೈದ್ಯನಿಗಾದರೂ ರೋಗಿಯ ಜೀವ ಬಹಳ ಮುಖ್ಯ. ಅವನಿಗೆ ಯಾವ ಕಾಯಿಲೆ ಇರಲಿ ಅದನ್ನು ಹೇಗೆ ಅದನ್ನು ಕಾಪಾಡಬಲ್ಲ ಎಂಬುದು ಮುಖ್ಯ. ಆದರೆ ಕೋವಿಡ್ನೊಟ್ಟಿಗೆ ಈಗ ಯಾಕೆ ಜಾಗೃತೆಯಿಂದಿದ್ದಾರೆ ಅಂದರೆ, ಈಗ ಒಬ್ಬ ಪೇಷಂಟಿಗೆ ಬೇರೆ ಈಗ ಅಬ್ಡಮನ್, ಈಗ ಏನಾದರೂ ಒಂದು ಅಕ್ಯೂಟ್ ಅಬ್ಡಮನ್ ಅಪೆಂಡಿಸೈಟಿಸ್ ಆಯಿತು, ಅದನ್ನು ಓಪನ್ ಮಾಡಿ ಕೆಲವು ಆಸ್ಪತ್ರೆಯಲ್ಲಿ ಸರ್ಜನ್ಗಳ ಇಡೀ ಟೀಮಿಗೆ ಕೊರೋನಾ ಬಂತು. ಅದೊಂದು ಕಾರಣದಿಂದ ಇಡೀ ಅದನ್ನು ಟೆಸ್ಟ್ ಮಾಡಿದ್ರೆ ಭಾರಿ ಕಷ್ಟ ಅಂತ ಆಯ್ತು. ಯಾವ ಆಪರೇಷನ್ ಮಾಡುವುದಿದ್ರು ಸಿಲೆಕ್ಟಿವ್, ಹಾಗಾಗಿ ಸಿಲೆಕ್ಟಿವ್ ಆಪರೇಷನ್ ಹೆಚ್ಚಾಗಿ ಯಾರು ಇಲೆಕ್ಟಿವ್ ಯಾರು ಮಾಡ್ಲಿಕ್ಕೆ ಹೋಗ್ತಿರ್ಲಿಲ್ಲ, ಎಮರ್ಜೆನ್ಸಿಗೆ ಮಾಡ್ತಿದ್ರು. ಆದ್ರೆ ಎಮರ್ಜೆನ್ಸಿಯನ್ನು ಒಂದು ಮಾಡಿ ಅದನ್ನು ಟೆಸ್ಟ್ ಮಾಡಿ, ಸೊ ದಟ್ ಬಿ ಕೇರ್ಫುಲ್ ಎಲ್ಲ ಇಡೀ ಟೀಮಿಗೆ. ಅಂದ್ರೆ ಇಡೀ ಆಸ್ಪತ್ರೆಯಲ್ಲಿ ನರ್ಸ್ಗಳಿದ್ದಾರೆ, ಟೆಕ್ನಿಷಿಯನ್ಸ್ ಇದ್ದಾರೆ, ಅವರಿದ್ದಾರೆ. ಆಪರೇಷನ್ ಥಿಯೇಟರ್ನಲ್ಲಿ 6 ಜನ ಇರ್ತೇವೆ ನಾವು, ಹಾಗಾಗಿ ಅವರಿಗೆಲ್ಲರಿಗೆ ತಗಲಬಾರ್ದೆಂಬ ಒಂದು ಉದ್ದೇಶದಿಂದ ಅದನ್ನು ಮಾಡಿದ್ದು. ಇದು ಈ ಸಂದರ್ಭಗಳಲ್ಲಿ ಸಮಸ್ಯೆಗಳನ್ನ ಆಗುತ್ತಾ ಸರ್? ಅಂದ್ರೆ ಅನೇಕ ವಿಷಯಗಳು ಬರುತ್ತೆ. ಅಂದ್ರೆ ಕೋವಿಡ್ ಟೆಸ್ಟ್ ಆಗ್ಲೇಬೇಕು ಗರ್ಭಿಣಿ ಸ್ತ್ರೀಯರಿಗೂ ಕೂಡ, ಎಲ್ಲದಕ್ಕೂ ಕೂಡ ಇಲ್ಲ ಆಗ್ಲೇಬೇಕು. ಅದು ಸಿಂಪ್ಟಮ್ಸ್ ಮೇಲೆ ಹೊಂದಿ ಉಂಟು, ಆದ್ರೆ ಮಾಡಿದ್ರೆ ಒಳ್ಳೇದು ಅಲ್ವಾ? ಅದು ಈಗ ಮುಂಚೆ ಬಹಳ ಕಷ್ಟ ಇತ್ತು. ಈಗ ನಾವು 2 ದಿವಸ ಆಗ್ತಿತ್ತು, 3 ದಿವಸ, ಇಟ್ ವಾಸ್ ಎ ಪನಿಷ್ಮೆಂಟ್. ಈಗ ಬರೀ ಬೆಳಿಗ್ಗೆ ಕೊಟ್ರೆ ಮಧ್ಯಾಹ್ನದೊಳಗೆ ರಿಪೋರ್ಟ್ ಸಿಗ್ತದೆ. ಈಗ ಮಂಗಳೂರನ್ನೇ ನಾವು ತಕೊಳ್ಳಿ, 5 ಕಡೆಯಲ್ಲಿ ಟೆಸ್ಟ್ ಮಾಡ್ತೇವೆ.
ಸೊ ಯಾವ ಕಡೆಗೂ ಹೋದ್ರೆ ಅದನ್ನು ಕೂಡಲೇ ಮಾಡಿ ಕೊಡ್ತಾರಲ್ಲ, ಸಮಸ್ಯೆ ಇಲ್ಲ ಅನ್ನುವಂಥ ಸಮಸ್ಯೆ ಇಲ್ಲ ಅದು. ಎಸ್, ಇನ್ನೊಂದು ಕಡೆ ಸರ್ ಒಂದು ಗಂಭೀರವಾಗಿರುವಂತಹ ಪ್ರಕರಣ ಪ್ರಶ್ನೆ ಕೇಳ್ತಾ ಇದ್ದೇನೆ. ಅಂದ್ರೆ ಈಗಿನ ಕಾಲಘಟ್ಟದಲ್ಲಿ ಇಲ್ಲಿ ಅನೇಕ ಪ್ರಕರಣಗಳು ಬರುತ್ತೆ, ಅಥವಾ ಸಾವನ್ನಪ್ತಾರೆ ಅಂತ ಬಂದಾಗ COVID-19 ಅನ್ನುವಂತಹ ಹೆಸರು ಅಲ್ಲಿ ತಳುಕು ಹಾಕುತ್ತೆ ಅನ್ನುವಂಥದ್ದು, ಸುಖ ಸುಮ್ಮನೆ ಹಾಕುವಂತ ಹೆಸರುಗಳು ಬರುತ್ತಾ ಹೇಗೆ ಅದೇ ಹೆದರುದು. ಅಂದ್ರೆ ಈಗ ಹೆಚ್ಚಿನವರು ಬಾರಿ ಸೀರಿಯಸ್ ಇದ್ದೇವೆ, ಪ್ರಾಯದವರು 80 ವರ್ಷ ಪ್ರಾಯದವರು, ಅವರಿಗೆ ಇದು ಹೆಮಿಪ್ಲಿಜಿಯಾ ಆಗಿದೆ, ಒಂದು ಕಡೆ ಇದಾಗಿದೆ. ಅದರ ಒಟ್ಟಿಗೆ ಕೋವಿಡ್ ಬಂದರೆ ಬಿಕಾಸ್ ಆಫ್ ದ ಇಮ್ಯುನಿಟಿ, ಬಿಕಾಸ್ ಆಫ್ ದ ರೆಸ್ಪಿರೇಷನ್ ಇಸ್ ಇಂಪಾರ್ಟೆಂಟ್. ಈ ಕೋವಿಡ್ ಹೆಚ್ಚು ಅದು ಸೋಂಕು ಆಗುವುದು ಲಂಗ್ಸಿಗೆ, ಲಂಗ್ಸ್ ಅದು ಇದಾಗುವುದಿಲ್ಲ. ಆಗಾಗಲೇ ಅವರ ಲಂಗ್ ಫಂಕ್ಷನ್ ಬಹಳ ಕಮ್ಮಿ ಆಗಿರ್ತದೆ, ಶ್ವಾಸಕೋಶದ ಫಂಕ್ಷನ್ ಬಹಳ ಕಮ್ಮಿ ಆಗಿರುತ್ತೆ. ಇದು ಕೋವಿಡ್ ಅದರ ಒಟ್ಟಿಗೆ ಬಂದರೆ ಅವರಿಗೆ ಚಾನ್ಸಸ್ ಕಡಿಮೆ ಇರ್ತದೆ, ಹಾಗಾಗಿ ಆಗುದು ಕಷ್ಟ ಆಗುತ್ತೆ ಅಲ್ವಾ ಸರ್? ಎಸ್, ಬರ್ತೇನೆ. ಮಾತುಗಳ ನಂತರ ಒಂದು ಕರೆ ಸ್ವೀಕಾರ ಮಾಡಬೇಕು. ಹಲೋ ಸರ್, ನಮಸ್ತೆ. ಓಕೆ, ಕರೆ ಕಟ್ ಆಗಿದೆ. ದಯಮಾಡಿ ಕರೆ ಮಾಡಿದಾಗ ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಕರೆ ಮಾಡಿ, ಇಲ್ಲದಿದ್ರೆ ಕರೆ ಕಟ್ ಆಗುತ್ತೆ. ಎಸ್, ಅದೇ ರೀತಿ ಇನ್ನೊಂದು ಕಡೆ ಸರ್, ತಮ್ಮ ವೈದ್ಯಕೀಯ ಕ್ಷೇತ್ರಕ್ಕೂ ಕೂಡ, ಅಂದ್ರೆ ಇಡೀ ಮನುಜಕುಲಕ್ಕೆ ಸವಾಲಾಗಿರುವಂತಹ ಕೊರೋನಾ, ವೈದ್ಯಕೀಯ ಕ್ಷೇತ್ರ, ವಿಜ್ಞಾನ ಕ್ಷೇತ್ರ, ಎಲ್ಲಕ್ಕೂ ಕೂಡ, ಆರ್ಥಿಕ ಕ್ಷೇತ್ರ, ಎಲ್ಲರಿಗೂ ಕೂಡ ಪೆಟ್ಟು ಬಿದ್ದಿದೆ, ದೊಡ್ಡ ಮಟ್ಟದ ಪೆಟ್ಟು ಬಿದ್ದಿದೆ. ವೈದ್ಯಕೀಯ ಕ್ಷೇತ್ರಕ್ಕೆ ಯಾವ ರೀತಿ ಪೆಟ್ಟು ಬಿದ್ದಿದೆ ಸರ್ ತಮ್ಗಳಿಗೆ? ಇಲ್ಲ, ವೈದ್ಯಕೀಯ ಕ್ಷೇತ್ರಕ್ಕೆ ಅಂದ್ರೆ ಹಣದ್ದು ನಾನು ಹೇಳ್ತಾ ಇಲ್ಲ, ಹಣ ಬರ್ತದೆ, ಹಣ ಹೋಗ್ತದೆ, ಇನ್ನೊಂದು ಎಲ್ಲ ವೈದ್ಯರುಗಳು ಅದನ್ನು ನಿಭಾಯಿಸಬೇಕು ಅದನ್ನು. ಆದರೆ ಪೇಷಂಟ್ಗಳಿಗೆ ಬಹಳ ಕಷ್ಟ ಆಯಿತು. ಈಗ ನೀವೊಂದು ಅದರ ಈಗ ಇದೇ ಎಲ್ಲರೂ ಈ ಕೋವಿಡ್ ಅಂತ ಈ ಗಲಾಟೆ ಮಾಡುವ ವಿಷಯದಲ್ಲಿ ಜಗತ್ತಿನಲ್ಲಿ ನಾವು ಡಯಾಬಿಟಿಸ್ನವರು, ಹಾರ್ಟ್ ಪೇಷಂಟ್ಸ್, ಮಲೇರಿಯಾ, ಟ್ಯೂಬರ್ಕ್ಲೋಸಿಸ್ ಪೇಷಂಟ್ಸ್, ಇಮ್ಯುನಿಟಿ, ಇದು DPT, ನಾವು ವ್ಯಾಕ್ಸಿನೇಷನ್ ಮಕ್ಕಳಿಗೆ, ಈಗದ ಲೆಕ್ಕಾಚಾರದ ಪ್ರಕಾರ WHO ಆರೋಗ್ಯ ಸಂಸ್ಥೆಯವರೇ ಹೇಳಿದ ಪ್ರಕಾರ ಸಾಧಾರಣ 10% ಜನರಿಗೆ ವ್ಯಾಕ್ಸಿನೇಷನ್ ಆಗ್ತಾ ಇಲ್ಲ ಮಕ್ಕಳಿಗೆ. ಪ್ರತಿ ಹುಟ್ಟಿದ ಮಗುವಿಗೆ ವ್ಯಾಕ್ಸಿನೇಷನ್ ಇಸ್ ಅ ಮಸ್ಟ್. DPT ಆಗಲಿ, ಸ್ಮಾಲ್ ಪಾಕ್ಸ್ ಆಗಲಿ, ಅಥವಾ ಬೇರೆ ಬೇರೆ ಇನ್ಫ್ಲುಯೆನ್ಸಾ ಆಗಲಿ, ಬೇರೆ ಎಲ್ಲ ಇದು ಕೊಡ್ತಿತ್ತು. ಅದು ಅದರದ್ದು ಇನ್ನು ಡಬಲ್ ಇಫೆಕ್ಟ್ ಆಗಬಾರ್ದು. ಟ್ಯೂಬರ್ಕ್ಲೋಸಿಸ್ ನಾವು ಅಟ್ ಒನ್ ಪಾಯಿಂಟ್ ನಾವು ಆಲ್ಮೋಸ್ಟ್ ಕಂಟ್ರೋಲ್ ಮಾಡಿತ್ತು, ಈಗ ಅದು ಹಿಂದೆ ಬಂದಿದೆ. ಮಲೇರಿಯಾದಂತ ರೋಗ, ಈಗ ಮಲೇರಿಯಾ ಇಡೀ ಜಗತ್ತಿನಲ್ಲಿ ಕೋವಿಡ್ಗಿಂತ ಎಷ್ಟೋ ಹೆಚ್ಚು ಜನರನ್ನು ಕೊಲ್ತಾ ಇದೆ ಅಲ್ವಾ? TB ಅದಕ್ಕಿಂತ ಹೆಚ್ಚು ಜನರನ್ನು ಕೊಲ್ತಾ ಇದೆ. ಆದ್ರೆ ಅದನ್ನೆಲ್ಲ ನಾವು ನಿಭಾಯಿಸ್ತಾ ಇದ್ದೇವೆ. ಅದು ಇದನ್ನು ನಾವು ಹೆದರಿ ಅಯ್ಯೋ ಇದೊಂದು ಅಂದ್ರೆ ಇದೊಂದು ಯಾಕಂದ್ರೆ ಅದಕ್ಕೊಂದು ಮದ್ದೆ ಹುಡಿದ್ರು. ಈಗ ಸ್ಮಾಲ್ ಪಾಕ್ಸ್ ಜನರು ವ್ಯಾಕ್ಸಿನೇಷನ್ ಹುಡುಕುವವರೆಗೆ ಅದಕ್ಕೆ ಬೇರೆ ಉಪಾಯವಿರಲಿಲ್ಲ, ಜನರು ಸಾಯ್ತಾ ಇದ್ರು. ಅದ್ರ ಮೇಲೆ ಹೀಗೆ ನಿಭಾಯಿಸ್ತೇವೆ ನಾವು, ಅದನ್ನು ನಿಭಾಯಿಸ್ಕೊಂಡು ಹೋಗ್ಬೇಕು. ಜಗತ್ತಿನಲ್ಲಿ ಹಾಗಾದ್ರೆ ಕೊರೋನಾಕ್ಕಿಂತ ಮಲೇರಿಯಾ ರೋಗ ತುಂಬಾನೇ ಭಯಂಕರವಾಗಿದೆ, ಮಲೇರಿಯಾ ಇನ್ನೂ ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಲ್ವಾ? ಅದು ಬಡ ದೇಶಗಳಲ್ಲಿ ಇನ್ನೂ ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಸೊ ಟ್ಯೂಬರ್ಕ್ಲೋಸಿಸ್, ಕ್ಷಯರೋಗ ಇನ್ನು ನಮ್ಗೆ ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ರೆಸಿಸ್ಟೆಂಟ್ ಸ್ಟ್ರೈನ್ಸ್ ಬಂದಿದೆ, ಮುಂಚಿನ ಮದ್ದು ಈಗ ತಾಗ್ತಾ ಇಲ್ಲ. ನಿಜವಾಗ್ಲೂ. ಹಾಗಾಗಿ ಅದನ್ನು ನಾವು ಪರಿಗಣಿಸಬೇಕು. ರಿಯಲಿ ನಿಜವಾಗ್ಲೂ ಕೂಡ ಸರ್. ಇನ್ನೊಂದ್ ಕಡೆ ಕೊರೋನಾ ವಾರಿಯರ್ಸ್ ಈ ಸಂದರ್ಭಗಳಲ್ಲಿ ವೈದ್ಯರು, ನಾನು ಆಗ್ಲೇ ಹೇಳಿದ ವೈದ್ಯರು ನಾರಾಯಣ ಹರಿ ಅನ್ನುವಂಥ ಮಾತು ಅನೇಕ ಜನರಿಗೆ ಎಷ್ಟು ಗೊತ್ತಾಗಿದೆಯಲ್ಲೋ ಗೊತ್ತಿಲ್ಲ. ಆದ್ರೆ ಕೊರೋನಾ ಸಂದರ್ಭಗಳಲ್ಲಿ ವೈದ್ಯರು ಅಂತ ಹೇಳಿದ್ರೆ ದೇವರು ಅನ್ನುವಂಥದ್ದು ಅನೇಕ ಜನರು ನಂಬಿದ್ದಾರೆ. ಈ ಸಂದರ್ಭ ವೈದ್ಯರ ಪರಿಸ್ಥಿತಿ ಹೇಗೆ ಸರ್? ಆಶಾ ಕಾರ್ಯಕರ್ತರ ಮೇಲೆ ಹಲ್ಲೆ ಆಗುತ್ತೆ, ವೈದ್ಯರನ್ನು ಕೂಡ ಈ ಬಹಳ ದುರದೃಷ್ಟಕರ. ಯಾಕಂದ್ರೆ ಈಗ ನಮ್ಮ ವೈದ್ಯರುಗಳು, ಸ್ಪೆಷಲಿ ಜೂನಿಯರ್ ಡಾಕ್ಟರ್ಸ್, ನನ್ನದ ಸೀನಿಯರ್ ಡಾಕ್ಟರ್ಸ್ ಯಾವ ಇದಕ್ಕೂ ಹೋಗಿರ್ಲಿಲ್ಲ, ಅವರಿಗೆ ಆಸ್ಪತ್ರೆ ಹೋಗ್ಲಿಕ್ಕೆ ಬಿಡ್ತಿರಲಿಲ್ಲ. ಜೂನಿಯರ್ ಡಾಕ್ಟರ್ಸ್ ಎಲ್ಲರೂ, ನಮ್ಮ ಹೌಸ್ ಸರ್ಜನ್ಸ್ ಆಗಲಿ, ಜೂನಿಯರ್ ಪೋಸ್ಟ್ ಗ್ರಾಜ್ಯುಯೇಟ್ಸ್ ಆಗಲಿ, ಜೂನಿಯರ್ ಡಾಕ್ಟರ್, ಗೌರ್ಮೆಂಟ್ ಡಾಕ್ಟರ್ಗಳಾಗಲಿ, ಅವರು ಮಾಡಿದ ಕೆಲಸ ನಿಜವಾಗಿಯೂ ಶ್ಲಾಘನೀಯ. ನಾನು ಒಂದು ಹೇಳ್ತೇನೆ ಜನರಿಗೆ, ಅವರು ಹಾಕಿದ PPEಯನ್ನು ಯಾರಾದರೂ 1-2 ಗಂಟೆ ಅದನ್ನು ಧರಿಸಿ ಅದನ್ನು ಕೆಲಸ ಮಾಡಿ, ನಿಮ್ಗೆ ಅದರಲ್ಲಿ ಗೊತ್ತಾಗ್ತದೆ ಎಷ್ಟು ಕಷ್ಟ ಉಂಟು ಅಂತ. ಅವರಿಗೆ ಶ್ವಾಸ ಸರಿ ಮಾಡ್ಲಿಕ್ಕೆ ಆಗುದಿಲ್ಲ, 6 ಗಂಟೆ ಅವರು ಮೂತ್ರ ಮಾಡುವುದಿಲ್ಲ, 6 ಗಂಟೆ ಅವರು ಕೆಮ್ಮು ಬಂದ್ರೆ ಕೆಮ್ಮಿದ್ರೆ ಅದನ್ನು ಉಗುಳುವ ಪರಿಸ್ಥಿತಿಯಲ್ಲಿ ಅವರಿಲ್ಲ. ಅದನ್ನು ಇಡೀ ಇದು ಬಂದಾಗಿರ್ತದೆ. ಅದು ಅಲ್ಲದೆ ಇದನ್ನು ಹಾಕೊಂಡು ಕೂತ್ಕೊಳ್ಬಹುದು. ಪೇಷಂಟಿಗೆ ಅವರು ಟ್ರೀಟ್ಮೆಂಟ್ ಮಾಡ್ತಾ ಇದ್ದಾರೆ ಅಲ್ಲಿ ಇಂಟೆನ್ಸಿವ್ ಕೇರ್ ನಲ್ಲಿ. ಅವನ ಆಕ್ಸಿಜನ್ ಹೋಗ್ತದ, ಅವನ BP ಎಷ್ಟುಂಟು, ಅವನ ರೆಸ್ಪಿರೇಟರಿ ರೇಟ್ ಎಷ್ಟುಂಟು, ಅದನ್ನು ನೋಡಿಕೊಂಡು ಅದಕ್ಕೆ ಬೇಕಾದ ಅಂದ್ರೆ 6 ಗಂಟೆ ಅವನು ನಿಂತೆ ಕೆಲಸ ಮಾಡ್ತಾ ಇರ್ತಾನೆ.
ಕರೆಕ್ಟ್. ಹಾಗಾಗಿ ಬಹಳಷ್ಟು ಅವರು ಸ್ಯಾಕ್ರಿಫೈಸ್ ಮಾಡಿದ್ದಾರೆ. ಅದನ್ನು ಪರಿಗಣಿಸಿಕೊಂಡು ಇಡೀ ದೇಶವು, ಇಡೀ ಲೋಕವೇ, ಇಂಗ್ಲೆಂಡ್ ಅಮೆರಿಕದಲ್ಲಿ ಅವರನ್ನು ಅಷ್ಟು ಮೇಲೆ ಇಟ್ಟಿದ್ದಾರೆ. ನಮ್ಮ ದೇಶದವರು ಬಹಳಷ್ಟು ಅದನ್ನು ಶ್ಲಾಘಿಸಿದ್ದಾರೆ. ಹಾಗಾಗಿ ನಾನು ನಿಜವಾಗಿ ಜೂನಿಯರ್ ಡಾಕ್ಟರ್ಸ್ಗೆ ನಾನು ಬಹಳ ನಮ್ಮ ಪರವಾಗಿ ಕೃತಜ್ಞತೆ ಹೇಳ್ತಾ ಇದ್ದೆ. ಅಮೇಸಿಂಗ್ ಸರ್, ದೊಡ್ಡ ಗುಣ. ಜೂನಿಯರ್ ಡಾಕ್ಟರ್ಸ್ ಗಳಿಗೆ ಒಂದು ಕೃತಜ್ಞತೆ ಹೇಳ್ತಾ ಇದ್ದಾರೆ ಶಾಂತಾರಾಮ್ ಶೆಟ್ಟಿ ಅವರು. ಆಗ್ಲೇ ನಾನು ಹೇಳಿದೆ, ಸಣ್ಣ ಸಣ್ಣ ಪುಟ್ಟ ಕೆಲಸಗಳನ್ನ ನಾವು ನೋಡ್ಕೊಳ್ಬೇಕು, ಅವಾಗ ಮಾತ್ರ ಯಶಸ್ಸು ಅನ್ನುವಂಥದ್ದು. ಅಂಡ್ ಸರ್, ಇನ್ನೊಂದು ಕಡೆ ವೈದ್ಯಕೀಯ ಕ್ಷೇತ್ರದ ಬಗ್ಗೆ ತಾವು ಹೇಳಿದ್ರಿ, ಏನೆಲ್ಲ ಸವಾಲುಗಳು ಇತ್ತು, ಯಾವ ರೀತಿ ಆಯ್ತು ಈ ಸಂದರ್ಭಗಳಲ್ಲಿ. ಅಂಡ್ ಕೊರೋನಾ ಅನ್ನುವಂಥ ಈ ಒಂದು ದೊಡ್ಡ ಮಟ್ಟದ ಬಿಕ್ಕಟ್ಟು ಏನಿದೆ, ಆಸ್ ಎ ಇಂಡಿವಿಜುವಲ್ ಪರ್ಸನ್ ಆಗಿ, ವೈಯಕ್ತಿಕ ಪರ್ಸನ್ ಆಗಿ, ಆಸ್ ಎ ನಮ್ಮ ಡಾಕ್ಟರ್ ಶಾಂತಾರಾಮ್ ಶೆಟ್ಟಿ ಅವರಿಗೆ ಏನೆಲ್ಲ ಬದಲಾವಣೆ ಆಯಿತು ಸರ್? ಎಷ್ಟು ಎಫೆಕ್ಟ್ ಆಗಿದೆ ತಮಗೆ? ಇಲ್ಲ, ನನಗೆ ನಾನು ಹೇಳಿದಾಗೆ ನನ್ನ ಜೀವನವಿಡೀ ಕಷ್ಟ ಸುಖಗಳ ಒಂದು ಹೊಂದಾಣಿಕೆ. ಎಷ್ಟು ಕಷ್ಟ ಬಂದರೂ ಅದನ್ನು ಹೊಂದಾಣಿಕೊಂಡು ಹೋಗಿದ್ದೇನೆ, ಸುಖ ಬಂದರೆ ಅದನ್ನು ಸಂತೋಷ ಪಟ್ಟಿದ್ದೆ. ಹಾಗಾಗಿ ಈ 3 ತಿಂಗಳ ಕಾಲ ನಾನು ಬೇಕಾದಷ್ಟು ಸಂತೋಷವೂ ಪಟ್ಟಿದ್ದೇನೆ ನನ್ನ ವೈಯಕ್ತಿಕವಾಗಿ. ಅಂದ್ರೆ ನನ್ನ ಜೀವನದಲ್ಲಿ ಈ 3 ತಿಂಗಳಲ್ಲಿ ನಾನು ಯಾವ ತಿಂಗಳು ನಾನು ಬೆಳಿಗ್ಗೆ 7 ಗಂಟೆಯಿಂದ ಸಾಧಾರಣ 12 ಗಂಟೆವರೆಗೆ ಕೆಲಸ ಮಾಡುವ. 2 ತಿಂಗಳು ನಾನು ಮನೆಯಲ್ಲೇ ಇದ್ದೆ. ನನ್ನ ಯಾವೆಲ್ಲ ಆಶೆಗಳಿತ್ತು ಅದನ್ನೆಲ್ಲ ಪೂರೈಸಿದ್ದೇನೆ. ಅಂದ್ರೆ ಬೇರೆ ಎಲ್ಲ ಸಣ್ಣ ಸಣ್ಣ ಕೆಲಸ, ಈ ಕೆಲಸ, ನಾನು ಬರೆಯೋ ಕೆಲಸ, ಓದುವ ಕೆಲಸ, ಅದು ಮುಂಚೆ ಮಾಡುವ ಸಂಭವವೇ ಇರಲಿಲ್ಲ. ಅದೆಲ್ಲ ಮಾಡಿದ್ದೇನೆ. ಅದನ್ನು ಎನ್ವೈರನ್ಮೆಂಟ್ ನಮ್ಗೆ ಏನು ಕೊಟ್ಟಿದೆ, ದೇವರು ನಮ್ಗೆ ಏನು ಕೊಟ್ಟಿದ್ದಾರೆ, ನಮ್ಮ ಜನರು ನಮ್ಗೆ ಏನು ಕೊಟ್ಟಿದ್ದಾರೆ, ಪ್ರೀತಿ ಕೊಟ್ಟಿದ್ದಾರೆ, ಅದನ್ನು ನಾನು ಬಹಳ ಸಂತೋಷದಿಂದ ಬರೆದಿದ್ದೆ. ಇದೊಂದು ಪಾಠ ಅಂತ. ಆದ್ರೆ ಇದು ಮುಂದುವರಿಬಾರ್ದು ಅಷ್ಟೇ, ಓಕೆ. ಎಲ್ಲೋ ಒಂದ್ ಕಡೆ ಆಸ್ ಎ ಇಂಡಿವಿಜುವಲ್ ಪರ್ಸನ್ ಆಗಿ ತುಂಬಾನೇ ಖುಷಿ ಆಗಿತ್ತು ಅಲ್ವಾ? ಅಂದ್ರೆ ಇಂಡಿವಿಜುವಲ್ ಅಂದ್ರೆ ನೆಮ್ಮದಿ. ಅಂದ್ರೆ ನಾವು ಅದು ಇಂಡಿವಿಜುವಲಿಸ್ಟಿಕ್. ನಾವು ಅಯ್ಯೋ ಇದು ಕಷ್ಟ, ಯಾಕೆ ಅದು ಹೇಳ್ತಾ ಇದ್ದೇನೆ ಅಂದ್ರೆ, ಈ ಕಷ್ಟ ಪರಿಸ್ಥಿತಿಯಲ್ಲಿ ನಾವು ನೆಮ್ಮದಿ ಕಾಣಬೇಕು. ಅಯ್ಯೋ ಅಂತ ಹೇಳಿದ್ರೆ, ಅಂದ್ರೆ ಇಂಗ್ಲಿಷ್ ವರ್ಡ್ ನಲ್ಲಿ ಹೇಳಿದ್ರೆ, ಬಿ ಎನ್ ಆಪ್ಟಿಮಿಸ್ಟ್, ನಾಟ್ ಎ ಪೆಸಿಮಿಸ್ಟ್. ಆಪ್ಟಿಮಿಸಮ್ ಈಸ್ ಇಂಪಾರ್ಟೆಂಟ್. ಯಾವ ಜೀವನದಲ್ಲೂ ನಾವು ನೆಗೆಟಿವಿಟಿ ತಕೊಂಡ್ರೆ, ಅಯ್ಯೋ ಇದು ಹೋಯ್ತಲ್ಲ, ಇದು ಆಗುದಿಲ್ಲ ಅಂತ ಹೇಳಿದ್ರೆ, ಹಾಲು ಚೆಲ್ಲಿದ ಮೇಲೆ ಅದನ್ನು ಇದು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹೋಯ್ತು, ಹಾಲು ಹೋಯ್ತು, ಅದನ್ನು ಇನ್ನೊಂದು ಹಾಲು ಏನಾದ್ರೂ ಮಾಡಿ ಸಂಪಾದಿಸ್ಬೇಕಂತ ನೋಡ್ಬೇಕು. ಇಲ್ಲಾಂದ್ರೆ ಅದು ಸಾಧ್ಯ ಇಲ್ಲ. ಬಿ ಎನ್ ಆಪ್ಟಿಮಿಸ್ಟ್ and never be a pessimist. Yes, beautiful sir. Yes. ಇನ್ನೊಂದು ಕಡೆ ಸರ್, ಈ ಸಂದರ್ಭಗಳಲ್ಲಿ ಅನೇಕ ಜನರು ಭಯಗೊಂಡಿದ್ದಾರೆ, ಭಯಭೀತರಾಗಿದ್ದಾರೆ. ಯಾಕಂತ ಹೇಳುವಾಗ, ದೇಶದಲ್ಲಿ ಕಡಿಮೆ ಕೇಸಸ್ಗಳು ಇದ್ದಾಗ ಲಾಕ್ಡೌನ್ ಕಟ್ಟುನಿಟ್ಟಿನಿತ್ತು, ನಾವು ಮನೇಲಿ ಇದ್ವಿ. ಅದೀಗ ಅನ್ಲಾಕ್ ಆಗಿದೆ, ದೇಶದಲ್ಲಿ ಕೇಸ್ಗಳು ಜಾಸ್ತಿ ಆಗ್ತಾ ಇದೆ. ಈಗಿನ ಸದ್ಯದ ಪರಿಸ್ಥಿತಿ ಮತ್ತೆ ನಾವು ಈ ಸಂದರ್ಭಗಳಲ್ಲಿ ಏನ್ ಮಾಡಬೇಕು, ತಮ್ಮ ಒಂದು ಸಂದೇಶ ಸರ್ ಜನತೆಗೆ? ಅಲ್ಲ, ಈಗ ಇಡೀ ನಮಗೆ ಇರಬೇಕಾದದ್ದು ಶಿಸ್ತು. ನಾವು ಇಷ್ಟರ ಮಟ್ಟಿಗೆ ಹೋದದ್ದೇ ಬಹಳ ದೊಡ್ಡ, ಎಲ್ಲ ಇಡೀ ಜಗತ್ತಿನ ಜನರಿಗೆ ಭಾರಿ ಆಶ್ಚರ್ಯ ಆಗಿದೆ. ನೀವು ಬೊಂಬಾಯಿಯ ಪರಿಸ್ಥಿತಿ ನೋಡಿದರೆ, ಅಲ್ಲಿ ಇರುವ ಜನರ ಪರಿಸ್ಥಿತಿ ನೋಡಿದರೆ, ಅಲ್ಲಿ ಒಂದು ಇಷ್ಟು ಸಣ್ಣ ಕೋಣೆಯಲ್ಲಿ 5 ಜನ ಇರ್ತಾರೆ, ಒಂದು ಸರಿಯಾದ ಪೈಖಾನೆ ಇಲ್ಲ ಅವರಿಗೆ, ಸರಿಯಾದ ನೀರಿನ ಆ ಪರಿಸ್ಥಿತಿಯಲ್ಲೂ ನಾವು ಇದನ್ನು ನಿಭಾಯಿಸ್ತೇವೆ. ಇದು ಹೆಚ್ಚಾಗಲಿಕ್ಕೆ ಕಾರಣ ಎಲ್ಲ ಕಾರಣಗಳು ಒಟ್ಟಾಗಿ. ಹಾಗಾಗಿ ಇದು ಇಡೀ ಸಮಾಜದವರು ನಾವೆಲ್ಲರೂ ಇದನ್ನು ಒಟ್ಟಾಗಿ ನಾವು ಇದನ್ನು ಎದುರಿಸಬೇಕೇ ಹೊರತು ಅಯ್ಯೋ ಅಂತ ಹೇಳಿ ನಾವು ಕೂತ್ಕೊಳ್ಳಿ. ಇದು ಎಲ್ಲರ ಕೆಲಸ. ಅವ ಬಡವಾಗಿರ್ಬೋದು, ದೊಡ್ಡವಾಗಿರ್ಬೋದು, ಶ್ರೀಮಂತ ಆಗಿರ್ಬೋದು, ಅವನು ವಿದ್ಯಾವಂತ ಆಗಿರ್ಬೋದು, ಅವಿದ್ಯಾವಂತನಾಗಿರ್ಬೋದು, ಹಣವಂತನಾಗಿರ್ಬೋದು, ಹಣ ಇಲ್ಲದ, ಎಲ್ಲರೂ ಒಟ್ಟುಗೂಡಿ ನಾವು ಇದನ್ನು ನಿಭಾಯಿಸ್ತೇವೆ. ಇದು ನಮ್ಮ ದೇಶಕ್ಕೆ ಬಂದ ಒಂದು ದೊಡ್ಡ ದುರಾದೃಷ್ಟ ಪರಿಸ್ಥಿತಿ. ಇದನ್ನು ಒಬ್ಬ ಭಾರತೀಯನಾಗಿ ನಾವು ಏನು ಮಾಡಬಲ್ಲೆವು ಎಂಬುದೇ, ನಮ್ಮ ಭಾರತೀಯ ಚರಿತ್ರೆಯಲ್ಲಿ ನಮ್ಮ ದೇಶದಷ್ಟು ದಬ್ಬಾಳಿಕೆ, ನಮ್ಮ ದೇಶದಷ್ಟು ಆದ ಪರಿಸ್ಥಿತಿ ಯಾವ ದೇಶಕ್ಕೂ ಆಗಿಲ್ಲ. ಆದ್ರೆ ಎಲ್ಲವನ್ನೂ ನಾವು ನಿಭಾಯಿಸಿದ್ದೇವೆ. ನಮ್ಮ ದೇಶದಷ್ಟು ಇದ್ದ ಚರಿತ್ರೆ ಯಾವ ದೇಶಕ್ಕೂ ಇಲ್ಲ. ಹಾಗಾಗಿ ಈ ನಿಜವಾಗಿ ಕೋವಿಡ್-19 ಇದನ್ನು ನಾವು ಧೈರ್ಯದಿಂದ ನಿಭಾಯಿಸಬಲ್ಲೆವು. ಈಗ ಕಷ್ಟ ಪರಿಸ್ಥಿತಿಯಲ್ಲಿ ಇದ್ದೇವೆ. ಇನ್ನೊಂದು ತಿಂಗಳು ಬಹಳ ಮುಖ್ಯ. ಪ್ರತಿಯೊಬ್ಬರು ಶಿಸ್ತಿನಿಂದ ನಾವು ಪ್ರತಿಯೊಬ್ಬರು ಮಾಸ್ಕ್ ಅನ್ನು ಧರಿಸಿ, ಗವರ್ಮೆಂಟ್ನವರು ಏನು ಹೇಳ್ತೇವೋ ಅದನ್ನು ಪರಿಪಾಲಿಸಿ, ಅವನು ವೈದ್ಯನಾಗಲಿ, ಅವನು ಬ್ಯಾಂಕ್ನವನಾಗಲಿ, ಅವನು ಕೃಷಿಕನಾಗಲಿ, ತನ್ನ ಕೆಲಸವನ್ನು ಸರಿಯಾಗಿ ನಿಭಾಯಿಸಿಕೊಂಡು ಈ ಕಷ್ಟದಿಂದ ನಾವು ಅದನ್ನು
ಎಸ್ ಸರ್, ಅದ್ಭುತ ಸರ್. ಸ್ಫೂರ್ತಿಯ ಮಾತುಗಳು. 1 ಗಂಟೆಗಳ ಕಾಲ ಹೇಗೆ ಹೋಯ್ತು ಅನ್ನೋದು ಗೊತ್ತಾಗಿಲ್ಲ ಸರ್. ಅಂದ್ರೆ ಸಮಯದ ಅಭಾವ ಇದೆ. 1 ಗಂಟೆಗಳ ಕಾಲ ತಮ್ಮ ಒಂದು ಬ್ಯುಸಿ ಶೆಡ್ಯೂಲ್ ಬಿಡು ಮಾಡ್ಕೊಂಡು ಬಂದಿದ್ದೀರಾ, ನಮ್ಮ ಭಾಗ್ಯವೂ ಕೂಡ ಹೌದು. ಅದೇ ರೀತಿ ಡಾಕ್ಟರ್ ಶಾಂತಾರಾಮ್ ಶೆಟ್ಟಿ ಅವರು ಅಂತ ಬಂದಾಗ ಎಲ್ರಿಗೂ ಕೂಡ ಗೊತ್ತಿರುವಂತಹ ವಿಚಾರ, ಅಂದ್ರೆ ಸ್ಫೂರ್ತಿಯ ಚಿಲುಮೆ, ಉತ್ಸಾಹದ ಚಿಲುಮೆ. ಈ ಸಂದರ್ಭಗಳಲ್ಲಿ ಇವರ ಮಾತುಗಳು ಬೇಕು ಅನ್ನೋದು ಅನೇಕ ಜನರು ಹೇಳ್ತಾ ಇದ್ರು. ಗೊತ್ತಾಗ್ತಾ ಇಲ್ಲ. ಸರ್ಕಾರ ಹೇಳಿದೆ, ವಿಶ್ವ ಆರೋಗ್ಯ ಸಂಸ್ಥೆ ಹೇಳಿದೆ, ಕೊರೋನಾ ಜೊತೆ ನಾವು ಬದುಕಬೇಕು ಅನ್ನುವಂಥದ್ದು, ಕೊರೋನಾದೊಂದಿಗೆ ನಮ್ಮ ಜೀವನ. ಆದ್ರೆ ಹೇಗೆ ಜೀವನ ಮಾಡಬೇಕು ಅನ್ನೋಂಥದ್ದು ಯಾರು ಕೂಡ ಹೇಳ್ಕೊಡ್ಲಿಲ್ಲ, ಗೊತ್ತಾಗ್ತಾ ಇಲ್ಲ. ಸಮಸ್ಯೆಗಳಿವೆ. ಸಮಸ್ಯೆ ಜಾಸ್ತಿ ಆದಾಗ ನಾವು ಆತ್ಮಹತ್ಯೆಗೆ ಹೋಗ್ತಾ ಇದ್ದೇವೆ. ಏನಾಗ್ತಾ ಇದೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಮನುಷ್ಯಕುಲ ಸಂಕಷ್ಟದಲ್ಲಿದೆ, ಕಷ್ಟದಲ್ಲಿದ್ದಾನೆ. ಜೀವ ಮತ್ತು ಜೀವನ ಎರಡೂ ಕೂಡ ಮುಖ್ಯವಾಗಿರುವಂಥದ್ದು. ಆದ್ರೆ ಜೀವ ಬೇಕು ಅಂತ ಹೇಳಿದ್ರೆ ಜೀವನ ಮಾಡಬೇಕು, ಜೀವನ ಮಾಡಬೇಕಂತ ಹೇಳಿದ್ರೆ ಜೀವ ಇರಬೇಕು. ಒಟ್ಟಿನಲ್ಲಿ ಜೀವನ ಮಾಡುವಂಥದ್ದು ಅನಿವಾರ್ಯ ಆಗಿದೆ. ಒಟ್ಟಿನಲ್ಲಿ ಕೊರೋನಾದೊಂದಿಗೆ ಜೀವನ ಮಾಡುವಂಥದ್ದು ಮತ್ತಷ್ಟು ಅನಿವಾರ್ಯ ಆಗಿದೆ. ಈ ಸಂದರ್ಭಗಳಲ್ಲಿ ಇಂತಹ ಗಣ್ಯ ವ್ಯಕ್ತಿಗಳ ಮಾತು, ಸಮಾಜ ಯಾವ ರೀತಿ ಇದೆ, ಮುಂದೆ ಯಾವ ರೀತಿ ನಾವು ಹೋಗ್ತಾ ಇದ್ದೇವೆ, ಯಾವ ರೀತಿ ಹೋಗ್ಬೇಕು ಅನ್ನುವಂತಹ ಮಾತನ್ನ ಅದ್ಭುತವಾಗಿ ಇಂತಹ ಗಣ್ಯ ವ್ಯಕ್ತಿಗಳು ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ, ಕೊರೋನಾ ವರ್ಸಸ್ ಲೈಫ್ ಕಾರ್ಯಕ್ರಮದಲ್ಲಿ ಹೇಳ್ಕೊಟ್ಟಿದ್ದಾರೆ. ಅಂಡ್ ಡಾಕ್ಟರ್ ಶಾಂತಾರಾಮ್ ಶೆಟ್ಟಿ ಅವರು ನಿಟ್ಟೆ ಪ್ರೋ ಚಾನ್ಸಲರ್, ಅದೇ ರೀತಿ ತೇಜಸ್ವಿನಿ ಸೂಪರ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಏನಿದೆ, ಈ ಹಾಸ್ಪಿಟಲ್ನ ಫೌಂಡರ್ ಕೂಡ ಹೌದು. ಅದೇ ರೀತಿ ದಕ್ಷಿಣ ಭಾರತದ ಹೆಮ್ಮೆಯ ಖ್ಯಾತ ಎಲುಬು ತಜ್ಞರು ಹೌದು, ನಮ್ಮ ಕರ್ನಾಟಕದ ಹೆಮ್ಮೆಯೂ ಕೂಡ ಹೌದು ಡಾಕ್ಟರ್ ಶಾಂತಾರಾಮ್ ಶೆಟ್ಟಿ ಅವರು. ಸರ್, ಥ್ಯಾಂಕ್ ಯು ಒನ್ಸ್ ಅಗೇನ್. ಥ್ಯಾಂಕ್ ಯು ಸೋ ಮಚ್ ಸರ್. ಚೆನ್ನಾಗಿ ನಿಭಾಯಿಸಿದಿರಿ. ರೈಟ್ ಸರ್. ಗ್ರೇಟ್ ಯಂಗ್ ಮ್ಯಾನ್. ಥ್ಯಾಂಕ್ ಯು ಸರ್. ಎಸ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಎಸ್, ಇದು ಡಾಕ್ಟರ್ ಶಾಂತಾರಾಮ್ ಶೆಟ್ಟಿ ಅವರ ಜೊತೆ ಮಾತುಗಳು. ಎಸ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಇದು ಡಾಕ್ಟರ್ ಶಾಂತಾರಾಮ್ ಶೆಟ್ಟಿ ಅವರ ಜೊತೆ ಮಾತುಗಳು. ಮುಂದೆ ಮತ್ತೊಬ್ಬ ಅತಿಥಿ ಜೊತೆ ಮತ್ತೆ ನಿಮ್ಮ ಜೊತೆ ಬರ್ತೇನೆ. ನೋಡ್ತಾ ಇರಿ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನಮ್ಮ ಕುಡ್ಲ 24/7.